ಎಲೈ ಲೈ ನನಗೆ ಮತ್ತೆ ಆ ಕನಸು ಬಿತ್ತು. ಏನು ಕನಸು? ನಾ ಬಸ್ಸಿಂದ ಹಿಡಿದು ಓಡೋ ರೀತಿ. ಹಂಗಾರೆ ವಾಪಸ್ ಬರುವಾಗ ನನಗೆ ಕೂಗು. ಗೋಬೆ ನನ್ನ ಮಗ, ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಏನಾಯಿತು? ಈಗ ಇನ್ನೂ 2 ಗಂಟೆ ಆಗಿದೆ. ನಿನಗೆ ಬಂದಿರೋದು ಕನಸು. ನೀನೇನು ಬಸ್ ಬಿಟ್ಟು ಓಡೋಗಿಲ್ವಲ್ಲ, ಯಾಕೆ ಕೂತಿದೀಯಾ? ಕನಸು ಕಾಣ್ತಾನಂತೆ. ಈ ರೀತಿ ಕನ್ಸಲ್ಲಿ ಮಾತ್ರ ನಡೆದ್ರೆ ಸಾಕು. ಮಾರ್ಕ್ಸ್ ಹುಡುಗರ ಜೊತೆ ಮಾತಾಡ್ದೇನಾ? ಹಾಂ, ಮಾತಾಡಿದೆ. ಹಾಗಾದ್ರೆ ಗಾಂಧಿ ಹತ್ರ ಮಾತಾಡೋಣ. ಅದಕ್ಕಿನ್ನೂ ಸಮಯ ಇದೆ, ಮಾತಾಡೋಣ. ಈಗಲೇ ಕರಿ, ಆಮೇಲೆ ಬರೋಕ್ಕೆ ಸರಿ ಆಗುತ್ತೆ. ಇವನ್ ಕೆಲಸ ಏನೋ ಮುಗಿಸಿಲ್ವೇನಾ? ಅವಾಗಿಂದ ಮಾಡ್ತಾನೆ ಇದ್ದಾನೆ ಸೋಂಬೇರಿ. ಹೌದು, ಡೆಮಾಕ್ರಸಿನೇ. ಯಾವ ಬಸ್ಸು? ಜಿಂದಾನಾ? ಇರೇ ನೋಡ್ತೀನಿ. ಜಿಂದಾ ಇರೇ ನೋಡಿ ಹೇಳ್ತೀನಿ. ಬುಕ್ಕಿಂಗ್ ಎಲ್ಲ ತಗೋಬೇಡ, ಬಸ್ ಫುಲ್ಲು. ಲೇ ತುಂಬ ಸೋಪ್ ಹಾಕಿ ಬೆಳ್ಳಗೆ ಮಾಡಬೇಡ. ತುಂಬ ಗಲೀಜಾಗಿತ್ತಲ್ವ, ಅದಕ್ಕೆ ಅದನ್ನು ಒರೆಸ್ತಾ ಇದ್ದೀನಿ. ನೋಡಿ ಈಗ ಹೆಂಗೆ ಕಾಣಿಸ್ತಿದೆ ಅಂತ. ಹಲೋ ಹಲೋ, ಹೇಳೆ. ನಾನೊಂದು ಮೇಲ್ ಕಳಿಸಿದ್ದೀನಿ ನೋಡು. ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕು. ಏನು ವಿಷಯ? ಏನಾದರೂ ಎಮರ್ಜೆನ್ಸಿ? ನಮ್ಮಮ್ಮ ಕರೆದಿದ್ದಾರೆ. ಅಪ್ಪಂಗೆ ಹುಷಾರಿಲ್ವಂತೆ. ಯು ಚೆಕ್ ದ ಮೇಲ್ ಆ್ಯಂಡ್ ಲೆಟ್ ಮೀ ನೋ, ಓಕೆ? ಹಾಂ, ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ರೀಚ್ ಆಗು, ಸರಿನಾ? ಹಾಂ, ಐ ವಿಲ್. ಹಲೋ, ಕೋಲಾರ್ಗೆ ಒಂದು ಟಿಕೆಟ್ ಬುಕ್ ಮಾಡಿದ್ದೆ, ಆಗಿದೆಯಾ? ಮಾಡಿದ್ರಾ? ಯಾವಾಗ ಬೇಕು? ಇವತ್ತಿಗೆನೆ. ಇವತ್ಗ? 1 ನಿಮಿಷ. ಬುಕ್ ಕೊಡು. ಇಲ್ಲಿ ನಿಂತ್ಕೊಂಡ್ರೆ ಸಾಕಾ? ಜಿನ್ನ ಹೋಗಿದೆ. ಮಾರ್ಕ್ಸು ಫುಲ್ ಆಯಿತು. ಗಾಂಧಿಲಿ 2 ಸೀಟ್ ಇದೆ. ಅದು ಬಿಟ್ಟರೆ ಗೋಡ್ಸೆಲಿ ಅಂಬೇಡ್ಕರಲ್ಲಿದೆ. ಯಾವ್ದು ಬೇಕು? ಸರಿ, ಅದನ್ನೇ ಬುಕ್ ಮಾಡಿ. ನಾನು ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ, 1 ನಿಮಿಷ. ಸ್ವಲ್ಪ ಫೋನ್ ನಂಬರ್ ಹೇಳ್ತೀರಾ? ಸಾರ್ ತಗೊಳ್ಳಿ ಸಾರ್, ಬರೀ 20 ರೂಪಾಯಿ. ಗೋಡ್ಸೆ ಅವರು ಹೊಸ ಗಾಡಿ ತೊಗೊಂಡಿದ್ದಾರಂತೆ. ಡೆಮಾಕ್ರಸಿ ಇನ್ಕಮ್ನೆಲ್ಲ ಹಾಳು ಮಾಡ್ತಾರೇನೋ. ನನ್ನೂ ಕರೆದಿದ್ರು. ಏನಕ್ಕೆ? ಕ್ಲೀನರಾ? ಹಿಂಗೆ ಸೈಡಲ್ಲಿದ್ದರೆ ಜೀವನ ಹೆಂಗಣ? ನಾನಿವಾಗ ಗಾಡಿ ಓಡಿಸೋದು. ಓ, ನನಗೆ ಕಾಂಪಿಟೇಟರ್ ಆಗಕ್ಕೆ ಬರ್ತಿದ್ಯಾ? ಸಿಗ್ನಲ್ ಬಿಡ್ತು, ನಡೆಯೋಣ. ಏನ್ರಿ, ನೀವು ಸುಮ್ಮನೆ ಉಪವಾಸ ಎಲ್ಲ ಮಾಡೋದು ಬೇಡ. ಹಸುವಾದ್ರೆ ಹೊಟ್ಟೆಗೇನಾದರೂ ತಿನ್ನಿ. ಸುಮ್ಮನೆ ಉಪವಾಸ ಎಲ್ಲ ಯಾಕೆ ಮಾಡ್ತೀರಾ? ದೇವ್ರಿಗೆ ಎಲ್ಲನೂ ಅರ್ಥ ಆಗತ್ತೆ. ಸಮೋಸ ಇದೆ, ವೆಜ್ ಪಪ್ಸ್ ಇದೆ. ಇದನ್ನೆಲ್ಲ ಯಾಕೆ ತುಂಬಿಸ್ಕೊಂಡು ಬಂದೆ ನೀನು? ನಮ್ಮ ಮನೆಯಿಂದ ರೊಟ್ಟಿ ಕರಿ ಕೂಡ ಕೊಟ್ಟು ಕಳಿಸಿದ್ದಾರೆ. ದೊಡ್ಡ ರೊಟ್ಟಿ ಕರಿ ಒಳಗಡೆ ಇಡು ಸುಮ್ಮನೆ. ಓ ಹೌದಾ? ಬೇಡ ಅಂದರೆ ಬಿಡಿ, ನನಗೇನು. ಯಾರದು? ಹಲೋ, ಸಿಗರೇಟ್ ಬೇಕಣ್ಣ? ಅಣ್ಣ ಸಿಗರೇಟ್ ಬೇಕಣ್ಣ? ಬೇಡ, ಇದೆ. ಬೇಡ. ಇದು ತಗೊಳ್ಳಿ. ಸೀಟ್ ಯಾವುದಾದ್ರೂ ಇದೆಯಾ? ಹಾಂ, ಸೀಟ್ ಖಾಲಿ ಇದೆಯಾ ಅಂದೆ. ಹಾಂ ಇದೆ. ಕಾಸು ಬೇಕಿತ್ತು ಸ್ವಲ್ಪ. ಸಿಗರೇಟ್ ಕೊಡಿ ನನಗೆ. ತಗೋ. ಹಾಂ, ಸ್ವಲ್ಪ ದುಡ್ಡು ಬೇಕಿತ್ತು ಅಂದೆ. ನಿಮ್ಗೆ ಯಾಕೆ ದುಡ್ಡು ಮೇಲೆ ಇಷ್ಟೊಂದು ವ್ಯಾಮೋಹ?
ನಿನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಯಾವತ್ತು ಹೇಳಿದಿ ಹೇಳಿ ನೀನು? ನಿಜ ಹೇಳು. ಏನು ನಿನಗೆ ದುಡ್ಡು ಬೇಡವಾ? ನಿನ್ನ ಥರ ಬೇರೆ ವಿಷಯಕ್ಕೆಲ್ಲ ಅಲ್ಲ, ಮನೆ ಕೊಡೋದಕ್ಕೆ. ನಾನೊಂದು GSM ತಗೊಂಡಿದ್ದೀನಿ. ಎಷ್ಟು ಕೊಡ್ಲಾ? ಸಿಗ್ನಲ್ ಇದೆ ಅಲ್ವಾ? ಇದೆ, 6 ತಿಂಗಳು ಫ್ರೀ. ಫ್ರೀ ಇದೆ ಅಂತ ತಾನೇ ತೊಗೊಂಡಿರೋದು ನೀವು, ಇಲ್ಲಾಂದ್ರೆ ತೊಗೊತಿದ್ರಾ? ಫೋನ್ ಎತ್ಬೇಡ. ಹಲೋ, ನಾನು ಇದು ನಾನಲ್ಲ. ಅಯ್ಯ, ನಾನು ಗೋಡ್ಸೆ ಕ್ಲೀನರ್. ಗೊತ್ತು, ವಿಷಯ ಹೇಳು. ಅದು ನಮ್ಮ ಗಾಡೀಲಿ ಬುಕ್ಕಿಂಗ್ ಕಮ್ಮಿ ಆಗಿದೆ. ಅದಕ್ಕೆ ಒಂದು ವೇಳೆ ಬ್ರೇಕ್ ಫೈಲೋ ಇಲ್ಲ ಪಂಚರ್ ಏನಾದರೂ ಆದರೆ ಜನನೆಲ್ಲ ನಮ್ಮ ಗಾಡಿ ಕಳಿಸ್ಬಿಡಿ, ಆಯಿತಾ? ಸರಿ ಸರಿ. ಯಾರು? ಗೋಡ್ಸೆ ಗಾಂಧಿ ಎಲ್ಲ ಡಲ್ ಆದ್ರು ಅನ್ಸುತ್ತೆ. ಛೇ, ಇದೆಂಥ ಅವಸ್ಥೆ. ಈ ಕಡೆನಾ ಆ ಕಡೆನಾ? ಅದು ಅರ್ಜುನ್ ಕಾಲ್ ಮಾಡಿದ್ನಾ? ಏನಂತೆ? ಅವನಿವತ್ತು ಊರಿಗೆ ಹೋಗ್ತಾನಂತೆ ಕಾರಲ್ಲಿ. ನನ್ನನ್ನು ಬರ್ತೀಯಾ ಅಂತ ಕೇಳ್ದ. ಓ, ಅದಕ್ಕೆ ನೀನೇನು ಹೇಳ್ದೆ? ನಾನೇನು ಹೇಳಲಿ? ದೊಡ್ಡ ಕಾರ್ ಇಟ್ಟವನಂತೆ. ನಗ್ತಾ ಇದ್ದೇನೆ, ನಗು ನಗು. ಸ್ತೋತ್ರ. ಸ್ತೋತ್ರಂ. ಹುಡುಗರಿಗೆ ಸ್ವಲ್ಪನೂ ದೇವ್ರ ಮೇಲೆ ಅಯ್ಯೋ, ಭಯನೇ ಅದೆಲ್ಲ ಇಲ್ಲ. ಯಾಕೆ? ಬಸ್ ಎಲ್ಲಿದೆ ಅಂತ ನೋಡೋಣ. ಬೇಟಾ, ಯು ಲೈಕ್ ಇಟ್? Yes, Papa. ಇಸ್ ದಿಸ್ ಓಕೆ? Okay. ಹೌ ಮಚ್? ನಿಂಗೆ ಇಷ್ಟ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ಹೌ ಮಚ್? 250. ಇದು ನಿಂಗೆ ಇಷ್ಟ ಆಯ್ತಾ? ಬೇಟಾ, Thank you. ಸೇ ಬಾಯ್. ಬಾಯ್. Bye bye. ಪೂಜೆಗೆ ಬರೀ ಹುಡುಗರೇ ಇದ್ದಾರೆ ಅಂತ ಅಲ್ಲಿಂದ ಫೋನ್ ಮಾಡಿದಾಗ ಹೇಳಿದ. ದೇವಸ್ಥಾನದ ಕಮಿಟಿಯವರೇನೋ ನಿರ್ಧಾರ ಮಾಡಿದ್ದಾರೆ. ಇದನ್ನ ಹೇಗೆ ನಂಬಕ್ಕಾಗತ್ತೆ? ಎಷ್ಟನೇ ಸಲ ಅವ್ರಿಗೆ ಹೇಳ್ತಾ ಇರೋದು? ಅದನ್ನು ನಾವು ಕೇಳ್ತಾನೆ ಬರ್ತಾ ಇದೀವಿ ಅಲ್ವಾ? ಸರಿನೇ. ಹಲೋ, ಬುಕ್ ಮಾಡಿದ್ರಾ? ಹೌದು, ಯಾರು ಮಾತಾಡ್ತಾ ಇರೋದು? ಕಾಲ್ ಮಾಡ್ತಿದ್ದೀವಿ. ಎಲ್ಲಿದ್ದೀರಾ? ಅದು ಬರ್ತಾ ಇದ್ದೀನಿ, ಹತ್ರದಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. ಬೇಗ ಬನ್ನಿ ಸರ್. ಓಕೆ ಓಕೆ ಓಕೆ. ಸಡನ್ ಆಗಿ ನೋಡಿದ್ರೆ ದೇವರಾಜ್ ಥರ ಮೀಸೆ ಎಲ್ಲ ಬಂದ್ಬಿಟ್ಟಿತ್ತು. ರಿಷಿಕಾ ಸಿಂಗ ಹೋಗಲೇ. ಆಯ, ನಿಮ್ಮ ಬೇಕ್ರಿಗೆ ಎಷ್ಟೊಂದು ಜನ ಬರ್ತಾರೆ. ಲೇ, ನಿನಗೆ ಒಂದು ಕ್ಲೂ ಕೊಡ್ತೀನಿ. ಜನಗಳಿಗೆ ಇಷ್ಟ ಆಗೋ ಹೀರೋ. ನಾನು ಹೇಳ್ತೀನಿ. ದಿಲೀಪ್, ಸರಿನಾ? ಒಪ್ಕೊಂಡೆ. ಚಿಪ್ಸ್ ತಿನ್ನೋ. Democracy Travel Agency. Straight ahead 1 kilometer. How much? 150 rupees. No, thank you. Hello? From Democracy. Yes, I'm on the way. ಗಾಂಧಿ ಬಸ್ ಸಿಗ್ತಾನೆ? ಹಾ, ಗಾಡಿ ATM ಪಕ್ಕದಲ್ಲಿದೆ, ಹೋಗಿ ಹತ್ಕೊಳ್ಳಿ. ಸರಿ ಸರಿ. ಹಾಂ, ನೀವು ಗಾಂಧಿ ಗಾಡಿನಾ? ಗಾಡಿ ATM ಪಕ್ಕದಲ್ಲಿದೆ, ಹೋಗಿ. ಒಳ್ಳೇದೆಲ್ಲ ಕೆಳಗೆ ಸರ್, ಇಟ್ಬಿಟ್ಟಿದ್ಯಾ? ಚೆನ್ನಾಗಿರೋದೇ ಇಟ್ಟಿರೋದು ಸರ್, ಯಾವ್ದಾದ್ರು ಒಂದು ತಗೊಳ್ಳಿ. ನೋಡೋದಕ್ಕೊಂಥರ ಇಲ್ಲ ಇದೆಯಲ್ಲ ಇದು. ಸರ್, ಆ ಥರ ಎಲ್ಲ ಇಡಲ್ಲ ನಾವು. ಬೇಕಾ? ದಪ್ಪ ಆಗ್ಬಿಡ್ತೀಯ. ಕೊಡ್ಸಿ. ನಾನೇ ಕಣ. ಅಯ್ಯೋ, ಏನೇ ಫ್ರೀಯಾಗಿ ಸಿಗುತ್ತಂದ್ರೆ ತಕ್ಷಣ ಇಸ್ಕೊಂಡ್ಬಿಡ್ತೀರಲ್ಲ, ಎಲ್ಲಿ ಬಿಡ್ತೀರಾ ನೀವು ಬುದ್ಧಿನ? ದೇವಂ ಶರಣಂ ದೇವೇ ಶರಣಂ ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿ. ಸ್ವಾಮಿಯೇ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪೋ. ಸ್ವಾಮಿಯೇ ಅಯ್ಯಪ್ಪೋ. ಸೀಟ್ ನಂಬರ್ ಎಷ್ಟು? 3W. ಹರಿಹರ ಸುತ ಆನಂದ ಚಿತ್ತನ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿಯೇ.
ಸ್ವಾಮಿ ಬರೋ ದಾರಿಲಿ ಯಾವ ಬಾರಿಗೂ ಹೋಗಬೇಡಿ. ವ್ರತ ನನ್ನ ಜೊತೆನೇ ಮುರಿರಿ. ಅದೇ ಕೇರಳದಲ್ಲಿ ಯಾವಾಗ ಓಪನ್ ಮಾಡ್ತಾರೆ ಯಾವಾಗ ಕ್ಲೋಸ್ ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಮಧ್ಯ ನಿಲ್ಲಿಸ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ ಅಲ್ಲಿ. ಏನು ಮಧ್ಯ ನಿರೋಧ ಅದೆಲ್ಲ ನಡೆಯೋದಿಲ್ಲ. ಯಾಕೆ ಗುಜರಾತಲ್ಲಿ ಬ್ಯಾನ್ ಆಗಿದೆ ಅಂದಮೇಲೆ ಕೇರಳಲ್ಲಿ ಬ್ಯಾನ್ ಆಗೋದಿಲ್ವಾ? ಹೌದು. ಈ ಸೊಳ್ಳೆ ಏನು ಇಷ್ಟು ಚಿಕ್ಕದಾಗಿದೆಯಲ್ಲ? ರಾಘವನ್ ಅಂಕಲ್ ಮನೇಲಿ ಇದಕ್ಕೂ ದೊಡ್ಡ ಸೊಳ್ಳೆ ಇದೆ. ಚಿಕ್ಕ ಬದನೆಕಾಯಿಗೆ ರೆಕ್ಕೆ ಇದ್ದ ಹಾಗೆ. ಏ ಪುಟ್ಟಿ, ನೀನು ಈ ಕಡೆ ಕೂತ್ಕೋ, ಆ ಕಡೆ ತುಂಬ ಗಾಳಿ ಬರುತ್ತೆ. ನೀನು ರಾಘವನ್ಗೆ ಫೋನ್ ಮಾಡಿ ಹೇಳ್ಬಿಡು, ನಾವು ಹೊರಟಿದ್ದೀವಿ ಹಾಂ ಅಂತ. ಹೇಳ್ತೀನಿ. ರಾಘವನ್ ಅಂಕಲ್ ಮನೇಲಿ ಎಲ್ಲನೂ ಡಿಫ್ರೆಂಟ್ ಸೈಜಲ್ಲಿದೆ. ಒಳ್ಳೆ ಬಲೂನ್ ಥರ. ಹೇ ಬೇಕು ಅಂದ್ರೆ ತಗೋ. ಹೇ ನೋಡ್ಕೊಂಡು ಹೋಗೋ. ನಾನು ನೋಡಿ ಕೊಡೋದಿಲ್ಲ. ಏನಾಯ್ತು ಮಗ, ಡಲ್ ಆಗಿದೆಯಾ? ಎಣ್ಣೆ ಹೊಡಿ ಮಗ. ಜೋಸ್ ಅಂಕಲ್ ಕುಡಿತಾರೆ. ನೀನು ಇದೇ ಬಸ್ಸಲ್ಲಿ ಹೋಗ್ಬೇಕಾ? ಹೋಗೋದ್ ಬೇಡ್ವಾ? ಬೇಡ. ಹಾಗಾದ್ರೆ ನಾನು ಅವನ ಜೊತೆ ಕಾರಲ್ಲಿ ಹೋಗ್ಬಿಡ್ಲಾ? ಏಯ್ ಅವೆಲ್ಲ ಬೇಡ. ಈ ಪೆನ್ ಬರೀತಾನೆ ಇಲ್ವಲ್ಲ? ಹಲೋ, ಹಾಂ ಟಿಕೆಟ್. ಹಾಂ ಎಣ್ಣೆಲೆ ಸ್ನಾನ ಮಾಡ್ಕೊಂಬಂದಂಗಿದ್ದಾನೆ. ಹಾಂ ಹಲೋ. ಇದೆಲ್ಲ ಸರಿಯಾಗಿರಲ್ಲ. ನೀನ್ ಯಾಕಿಷ್ಟು ಪೊಸೆಸಿವ್ ಆಗಿದ್ಯಾ? ನಿನ್ಗೇನ್ ತೊಂದ್ರೆ? ಹೋಗ್ತಿರೋಳ್ ನಾನು. ಬೆಳಿಗ್ಗೆ ಒಂದು 8-9 ಗಂಟೆ ಅಷ್ಟೊತ್ತರಲ್ಲಿ ಅಲ್ಲಿರ್ತೀವಿ. ನೀನು ಬಂದ್ಬಿಟ್ಯಾ? ಹಾಂ ಸರಿ, ಓಕೆ ಸರಿ, ಬರ್ತೀನಿ. ಅರುಣ, ನೀನು ಹೋಗ್ಬಿಟ್ಯಾ? ಸಿಗ್ನಲ್ ಅಲ್ಲೇ ಇದ್ದೀನಿ, ಹೇಳೋ. ಮಿಸ್ ಆಗೋಯ್ತು ಮಚ್ಚ, ಮಿಸ್ ಆಗೋಯ್ತು. ಏನಾಯ್ತು ಭಯ್ಯ, ವಿಷಯ ಹೇಳು. ಒಂದು ಸೂಪರ್ ಆಗಿರೋ ಪೀಸು ಮೊಟ್ಟೆ ಪಪ್ಸ್. ಹಾಗಾದ್ರೆ ನಾನು ವಾಪಸ್ ಬರ್ಲಾ? ಹಾ, ಬೇಡ 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 ಬೇಡ. ಸಖತ್ತಾಗಿದ್ದಾಳೆ. ನೋಡ್ಬಿಟ್ನಾ? ಏನ್ ಬೇಕು? ಹಾ, ಅಂಬೇಡ್ಕರ. ಅಂಬೇಡ್ಕರ್ ಬಸ್ ಹತ್ಸೋದ್ ಬೇಡ, ಬೇರೆ ಎಲ್ಲ ಖಾಲಿ ಇದೆಯಲ್ಲ ಅದರಲ್ಲೇ ಹತ್ಸ್ ಕಳಿಸ್ಬಿಡೋಣ. ಈ ಗಾಡಿ ಎಲ್ಲ ಇಲ್ವಲ್ಲ? ಇದನ್ನ ಯಾರು ಕೊಟ್ಟಿದ್ದು ನಿಮಗೆ? ಅದು ಸೆಂಗನೂರಿಗೆ 1000 ರೂಪಾಯಿ ಆಗತ್ತೆ. 1000 ರೂಪಾಯ? ಹಾಂ, ಆಗುತ್ತೆ. ಹಲೋ, ಡೆಮೋಕ್ರಸಿ ಕೇರಳ ತಾನೆ? ಇವತ್ತು ನಮ್ಮದು 4 ಗಾಡಿ ಬರ್ತಿರೋದು, ನೋಟ್ ಮಾಡಿ ಇಟ್ಕೊಳ್ಳಿ. ಏನೋ ಪೊಲೀಸ್ ಸ್ಟೇಷನ್ ನಂಬರಾ? ನಾನು ಕಾಲ್ ಮಾಡಿ ತಿಳ್ಕೊತೀನಿ ಬಿಡಿ. ಹಾಂ ಸರಿ, ಓಕೆ. ತಗೊಳ್ಳಿ. ಬಸ್ಸು ATM ಹತ್ರ ನಿಂತ್ಕೊಂಡಿದೆ, ಹೋಗಿ ಹತ್ಕೊಳ್ಳಿ. ಸರಿ. ಯಾವುದೋ ಈ ಬಸ್ಸಲ್ಲಿ ಹೋಗ್ಬೇಕಾ? AC ಬಸ್ ಯಾವುದು ಸಿಕ್ಕಿಲ್ವಾ? ಎಲ್ಲ ಫುಲ್ ಆಗಿತ್ತು. 2 ದಿವಸ ಬಿಟ್ಕೊಂಡು ಹೋಗಿ ಅಂತ ನಾನು ಹೇಳ್ದೆ ಅಲ್ವಾ? AC ಬಸ್ಸ? ಇದೇ ನಿಮ್ಮ ಅಮ್ಮಂಗೆ ಜಾಸ್ತಿ. ನಾನಲ್ಲಿ ಮಕ್ಳ ಹತ್ರ ಮಾತಾಡ್ತಾ ಇದ್ರೆ ನೀವು ತಿಂದು ಖಾಲಿ ಮಾಡ್ತಿದ್ದೀರಾ? ಅಣ್ಣ, ಮುಂದೆ ಯಾವ್ದಾದ್ರು ಸೀಟ್ ಇದೆಯಾ? ಮುಂದೆ ಸೀಟು? ಹಾಂ, ವೆಯ್ಟ್ ಮಾಡಿ, ಚೆಕ್ ಮಾಡಿ ಹೇಳ್ತೀನಿ. ಇದು ತಗೊಳ್ಳಿ. ಥ್ಯಾಂಕ್ ಯು. ಇವಾಗ ಹಿಂದೆಗಡೆ ಕೂತ್ಕೊಂಡಿರಿ. ಹಾಂ, ನಾನು ನೋಡ್ತೀನಿ. ಅಮ್ಮ, ನಾವ್ ಯಾವತ್ ಬೀಚಿಗೆ ಹೋಗ್ತೀವಿ? ಮೊದಲು ರಾಘವನ್ ಅಂಕಲ್ ಮನೆಗೆ ಹೋಗಿ ನಂತರ ಬೀಚ್ಗೆ ಹೋಗೋಣ. ಅವರು ಎಲ್ಲ ಬರ್ತಾರಾ? ಬರ್ತಾರೆ, ನಮ್ಮ ಜೊತೆಗೆ ಬರ್ತಾರೆ.
ಹೊಗಳಿದರು ಈ ಅಂದ ಬೇರೆ ಎಕ್ಸ್ಕ್ಯೂಸ್ ಮೀ, ಆ ತಾರೆ ಇದು ನನ್ನ ಸೀಟು. ವೆಲ್ ಕೂತ್ಕೊಳ್ಳಿ. ನಾನೇನು ಜಾಗ ಬಿಡಲ್ಲ ಅಂತೀನ. She will don the ಏನಾ? yes. ನಾನು ಹಿಡ್ಕೋತೀನಿ, ಹತ್ಕೊಳ್ಳಿ. ಬನ್ನಿ. ಇದು ತಗೊಳ್ಳಿ, ಬ್ಯಾಕಲ್ಲಿದೆ ಸೀಟು. ಹಲೋ, ಕೇಳಿಸಿದೆ. ನಾನು ತಗೊಂಡಿದ್ದ ಟಿಕೆಟು ಒರಿಜಿನಲ್ ಅಲ್ಲ, ಮತ್ತೆ ಬೇರೆ ಟಿಕೆಟ್ ತಗೋಬೇಕಾಯ್ತು. ಪರವಾಗಿಲ್ಲ ಬಿಡು, ಆದ್ರೂ ಸೀಟ್ ಸಿಕ್ತಲ್ಲ ಹೋಗೋದಕ್ಕೆ. ಈಗ ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ. ಯಜಮಾನ್ರು ಕೊಟ್ಟಿದ್ದ ಕಾಸು ಸ್ವಲ್ಪ ಇದೆ. ಮಕ್ಕಳು ಮಲಗ್ಬಿಟ್ಟಿದಾರಾ? ಏನ್ ಮಾಡ್ತಾ ಇದ್ದಾರೆ? ಈಗ ಬೇಡ, ಆಮೇಲೆ ನಾನೇ ಮಾಡ್ತೀನಿ. ಮೇಡಮ್, ಟಿಕೆಟ್ ಇದು ತೊಗೊಳ್ಳಿ. ಏನಾಯ್ತು? ಗಾಡಿ ಹೊರಟ್ಬಿಡುತ್ತಾ? ಹಾಂ, ಹೊರಡುತ್ತೆ. ಇದು ತೊಗೊಳ್ಳಿ. ಥ್ಯಾಂಕ್ ಯು. ಸ್ವಾಮಿ ಓಕೆನಾ? ಸ್ವಾಮಿ ಶರಣಂ. ಏಯ್, ಆ ಲಗೇಜ್ ಎಲ್ಲ ಒಳಗಡೆ ಎತ್ತಿಡೋ. ಜಸ್ಟ್ ಮಿಸ್. ಹಾ ಹೇಳಮ್ಮ, ಕಂಡಕ್ಟ್ರು ಬಂದಿದ್ರು ಇವಾಗ. ಇನ್ನೂ ಹೊರಟಿಲ್ವಾ ನೀನು? ಎಷ್ಟೊತ್ತಾಗತ್ತೆ? ಬರೋ ತಡ ಆಗತ್ತಾ ಹೇಗೆ? ಅಮ್ಮ ತಲೆ ಕೆಡಿಸ್ಬೇಡ, ಏನ್ ವಿಷಯ ಹೇಳು. ಏನಾಯ್ತು? ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಮಲಗಿದ್ದಾರೆ. ಅವಳು ಬೇಗ ಬರ್ತೀನಿ ಅಂದಿದ್ದಾಳೆ. ಹಾ ಸರಿ, ನಾನು ಫೋನ್ ಇಡ್ತೀನಿ. ಹಲೋ ಹಲೋ, ಹೇಯ್, ಏನು 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 ಅಂತ ಕೇಳಿದೆ. ಈ ಕಡೆ ಬಾ ನೀನು. ಏನ್ ಹೇಳ್ತಿದ್ದೀರಾ? ಇಲ್ಲಿಗೆ ಬಾ ಏನಾಯ್ತು? ಅಂದೆ. ನಾನು ಆ ಕಡೆ ಹೋಗ್ತೀನಿ. ಅಯ್ಯೋ ಏನ್ರಿ, ಯಾಕೆ? ನಾನು ಈ ಕಡೆ ಕೂತ್ಕೋತೀನಿ. ಏನ್ ವಿಷಯ ಅಂತ ಹೇಳಿ. ವಿಷಯ ಏನೂ ಇಲ್ಲ. ನನ್ ಕಿಟಕಿ ಪಕ್ಕನೇ ಬೇಕು. ನೀನು ಅಲ್ಲಿ ಕೂತ್ಕೊಂಡ್ರೆ ಸಾಕು. ವಿಂಡೋ ಸೀಟ್ ಬೇಕಂತೆ. ನಿಮ್ಗೇನ್ ಹುಚ್ಚಿಡ್ದಿದ್ಯಾ? ಹೌದು, ನಿನ್ನನ್ನು ಕಟ್ಕೊಂಡಂಗಿಂದ ನನಗೆ ಹುಚ್ಚಿಡ್ತಿದೆ. ಏನ್ ವಿಷಯ? ರಂಜಾನ್ ತಿಂಗಳು. ಬೇರೆ ಯಾರಾದರೂ ಇದ್ದೀರಾ? ಓಯ್, ಇಲ್ಲೇನೋ ಮಾಡ್ತಿದ್ದೀಯಾ? ಹತ್ಕೊಳ್ಳಿ ಹತ್ಕೊಳ್ಳಿ. ಅಣ್ಣ, ಓಕೆ ಬಾಯ್. ಬಾಯ್, ಹೊಡ್ ಬಾ. ಏ ಬ್ಯಾಗ್ ಕೊಡು. ಟೈಮ್ ಆಯ್ತು, ಹತ್ಕೊಳ್ಳಿ ಬೇಗ. ಬನ್ನಿ, ಒಳಗೆ ಬನ್ನಿ. ಕರೆಕ್ಟ್, ಒಂದು ನಿಮಿಷ. ಆ ಟಿಕೆಟ್ ತೆಗೀರಿ, ತೋರಿಸ್ಬೇಕು. ಇದಲ್ಲ, ಅದನ್ನ ಕೊಡಿ. ಯೇಸು ಕ್ರಿಸ್ತ ಕಾಪಾಡಪ್ಪ. ಪರಿಶುದ್ಧ ಆತ್ಮವಾದ ಯೇಸು ಕ್ರಿಸ್ತನೇ, ಬೇಗ ಬೇಗ ಒಳಗಡೆ ಬನ್ನಿ ಅಣ್ಣ, ಬೇಗ ಬನ್ನಿ. ನೀವೇನು ಟ್ರಿಪ್ಪಿಗೆ ಹೋಗ್ತಿಲ್ಲ ಫಾದರ್? ಇಲ್ಲ ಬ್ರದರ್. ದೇವ್ರೆ. ಹಾಂ, ಶುರು ಮಾಡ್ಕೊಂಡ್ರಾ? ಎಲ್ಲರೂ ಹತ್ಕೊಂಡ್ರಾ? ಇಲ್ಲ ಇಲ್ಲ, ಇನ್ನೂ ಸ್ವಲ್ಪ ಜನ ಬರಬೇಕು. ಆಫೀಸಲ್ಲಿ ಹೋಗಿ ನೋಡೋ. ಹಾಂ, ಆಫೀಸಲ್ಲಿ ಹೋಗಿ ನೋಡು ಅಂದೆ. ಏ ಹೋಗ. ಯಾರು ಏನು ಮಾಡುವರೋ, ನನಗೇನು ಕೇಡು ಮಾಡುವರೋ. ಎರಡನೇ ಪಾರ್ಸಲ್ ನೋಡು. ಅಣ್ಣ, ಇನ್ನು ಯಾರಾದರೂ ಬರ್ತಾರಾ? ಲೇ, ಇದು ತಗೋ. ಒಬ್ಬ ಫಾರಿನ್ ಬರ್ತಾರೆ, 5 ನಿಮಿಷ ವೇಟ್ ಮಾಡು. ಮತ್ತೆ ಇದನ್ನ ಆ ಪೊಲೀಸವನಿಗೆ ಕೊಟ್ಬಿಡು. 3 ದಿನದಿಂದ ಕೊಟ್ಟಿಲ್ಲ. ಅಣ್ಣ, ನನ್ನ ಸಂಬಳದಲ್ಲೂ ಈ ಥರದ್ದು ಏನಾದರೂ ನೋಡಿ ಅಣ್ಣ, ಪ್ಲೀಸ್ ಸ್ವಲ್ಪ ನೋಡಿ. ಇದು ಈ ರೀತಿ ಕೊಡೋದಕ್ಕೆ ತಾನೇ ನಮ್ಮ ಗಾಡಿ ಎಲ್ಲ ಓಡ್ತಿರೋದು, ಗೊತ್ತಾಯ್ತಾ? ಆಯ್ತಾಯ್ತು, ನಮ್ಮ ವಿಷಯ ಮಾತಾಡಿದ್ರೆ ಟಾಪಿಕ್ ಚೇಂಜ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಪಿಕಪ್ ಇದೆ, ಮರಿಬೇಡ. ಅಣ್ಣ ಚಿಲ್ಡ್ರನ್ ಏನಿದ್ರೆ ಕೊಟ್ಬಿಟ್ಟು ಹೋಗೋಣ. ಚಿಲ್ಲರೆ ಏನಿಲ್ಲ ನನ್ನ ಹತ್ರ, ಬರೀ ನೋಟೇ ಇದೆ ನನ್ನ ಹತ್ರ. ಆ ಲಗೇಜ್ ಎಲ್ಲ ಎತ್ತಿ ಒಳಗಿಡುವ. ನನ್ನ ಹತ್ರನೇ ಚಿಲ್ಲರೆ ಇಲ್ಲ ಅಂತಿದ್ದೀನಿ. Excuse me, you will go for Falakad? Sorry, Falakad. ಇವನೇನು ಕೇಳ್ತೀಯನೆ ಅಂತ ಕೇಳು. ಬಂದೆ. ಹಾಯ್. Hi.
This is the bus Palakkad. ಹಾಂ ಹೌದು ಹೋಗುತ್ತೆ. Where do I put my luggage? ದಿಸ್ ವಿಲ್ ಕೀಪ್ ಅಂಡರ್ ದ ಬಸ್. Under the bus. ಮೇಲೆಲ್ಲ ಇಡಕ್ಕಾಗಲ್ವಲ್ಲ, ಅದಕ್ಕೆ ಅಂಡರ್ ಬಸ್. Here, okay. ಹಾಂ ಹಾಂ ಹಿಯರೇ. You want take this? ಅದನ್ನೆಲ್ಲ ನಾನು ಇಡ್ತೀನಿ, ಹೋಗಿ ನೀವು. Take this. ಓಕೆ. And the last two. And what time do we arrive Palakkad? 5 o'clock. How many hours travel? ಓಕೆ. What do you mean by okay? ಡನ್ ಡನ್. What man? ಆಯ್ತು, ಒಳಗೆ ಹೋಗಿ What's ಮಚ್ಚ, wrong ಬೇಗ with ಹೋಗೋಣ. ಒಳ್ಳೆ ಇಂಗ್ಲಿಷ್ ಮಾತಾಡ್ತಾನಲ್ಲ. ನೀನೇನೋ ಪೀಟರ್ ಗಿಟ್ರ್ ಅಂತ ಇದ್ದೆ. ಇದೆಲ್ಲ ಒಂದು ಮ್ಯಾಟ್ರಾ? ಇದಕ್ಕಿಂತ ದೊಡ್ಡದೇ ಡೀಲ್ ಮಾಡಿದ್ದೀನಿ ನಾನು. ಇದೆಲ್ಲ ಚಿಕ್ಕ ಮ್ಯಾಟ್ರು. ಹೇಗಿದ್ದಾರೆ ಇಂಗ್ಲೀಷ್ ಅವರು? I'm so tired. ಸ್ವಾಮಿ ನೀವು ಬರ್ಬೋದಿತ್ತು ನನ್ನ ಜೊತೆ. ನೀವು ವ್ರತ ಮುಗಿಸಾಯ್ತಲ್ಲ, ನೀವು ಹೋಗಿ. ನಾನು 41 ದಿವಸ ಮುಗಿಸೇ ಬರ್ತೀನಿ. ಅದೇ ಅಲ್ವಾ ಸರಿ? ಸ್ವಲ್ಪ ಹೊತ್ತು ಗಾಡಿ ನಿಲ್ಸಕ್ ಬಿಡಲ್ಲ. ಸ್ತೋತ್ರ ಕರ್ತರೆ, ಸ್ತೋತ್ರ ಕರ್ತರೆ, ಸ್ತೋತ್ರ ಕರ್ತರೆ. ಬೇಗ ಇಳಿಯಪ್ಪ, ಹೋಗ್ಬೇಕು. ಇಳಿ ಬೇಗ. ಫಸ್ಟ್ ಬಸ್ ನಿಲ್ಸಲು. ಬಾಯಿ ಮುಚ್ಕೊಂಡು ಹೋಗ ಸಾಕು. ಅಣ್ಣ, ಈ ಟಿಕೆಟ್ ಈ ಬಸ್ ತಲ್ವಣ್ಣ? ಥ್ಯಾಂಕ್ಸ್ ಅಣ್ಣ. ಹಿಂದೆಗಡೆ. ಇನ್ನು ಏನು ಮಾಡ್ತಿದ್ಯಾ ನೀನು? ಹೋಗ. ಗಾಡಿ ಸ್ಟಾರ್ಟ್ ಮಾಡೋ ಟೈಮ್ ಆಯಿತು. ಸೀಟ್ ಎಲ್ಲ ಫುಲ್ ಆಯ್ತಾ? ಎಲ್ಲ ಫುಲ್ಲು. ಇನ್ನೊಬ್ರು ಬಾಕಿ ಇದ್ದಾರೆ, ಅವರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹತ್ಕೊಂತಾರಂತೆ. ಅವನು ಇಲ್ಲೇ ಬಂದಿದ್ರೆ ಚೆನ್ನಾಗಿರೋದು. ಗಾಡಿ ಹತ್ತು ಮುದ್ಕ. ನೀವು ಅಪ್ಪ ಮುದ್ಕ ಹೋಗ. ರೈಟ್ 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 ರೈಟ್. ನಿಲ್ಲಿಸದೆ ಉಳಿಸೋಡಿಸು, ಓಡಿಸೋಡಿಸು, ನಿಲ್ಲಿಸದೆ ಓಡಿಸೋಡಿಸು. ಇಲ್ಲಿಂದಲ್ಲಿವರೆಗೂ ಗುರಿ ಮುಟ್ಟೋವರೆಗೂ, ಇಲ್ಲಿಂದಲ್ಲಿವರೆಗೂ ಗುರಿ ಮುಟ್ಟೋವರೆಗೂ. ಓಡಿಸೋಡಿಸು, ನಿಲ್ಲಿಸದೆ ಉಳಿಸೋಡಿಸು, ಓಡಿಸೋಡಿಸು, ನಿಲ್ಲಿಸದೆ ಓಡಿಸೋಡಿಸು. ಅದು ಎಲ್ಲಿಗೆ ಅಂತ ಹೋಗ್ತಾರೋ ಏನೋ, ಮನುಷ್ಯನಿಗೆ ಟೆನ್ಷನ್ ಕೊಟ್ಕೊಂಡು. ಬಲ ಬದಿಯ ಜಾಗದಲ್ಲಿ ಇದ್ರೆ ಬಲಕ್ಕೆ ತಿರುಗು, ಎಡ ಬದಿಯ ಜಾಗದಲ್ಲಿ ಇದ್ರೆ ಸಾಕು ಎಡಕ್ಕೆ. ಸ್ಟೇರಿಂಗ್ ಮೇಲೆ ಇರ್ಬೇಕು ಹಿಡಿತ ಯಾವಾಗ್ಲೂ, ಸ್ಟೇರಿಂಗ್ ಮೇಲೆ ಇರ್ಬೇಕು ಹಿಡಿತ ಯಾವಾಗ್ಲೂ. ಗಾಡಿ ಕುದುರೆ ತರ ಓಡ್ತಾ ಇರ್ಲಿ, ಊರು ಕೇರಿ ಎಲ್ಲ ದಾಟುತ್ತಲಿ, ಮುಂದೆ ಸಾಗುತ್ತಲಿ. ಮುಂದಕ್ಕೆ ಹಿಂದಕ್ಕೆ, ಹಿಂದಕ್ಕೆ ಮುಂದಕ್ಕೆ, ಮುಂದಕ್ಕೆ
ಅದು ಸರಿಯಾದ ಸಮಯಕ್ಕೆ ಊರನ್ನ ಸೇರ್ಬೇಕು. ಓಡಿಸೋಡಿಸು ನಿಲ್ಲಿಸದೆ ಓಡಿಸೋಡಿಸು, ಓಡಿಸೋಡಿಸು ನಿಲ್ಲಿಸದೆ ಓಡಿಸೋಡಿಸು. ನಮ್ಮ ಕಣ್ಣ ಕನ್ನಡಿಲಿ ಒಂದೇ ಚಿತ್ರವಿದೆಯೋ, ಒಂದೇ ಸೂರ್ಯ ಒಂದೇ ಚಂದ್ರ, ಒಂದೇ ಗಾಳಿ ಬೆಳಕು, ಒಂದೇ ಮಳೆ, ಒಂದೇ ದಾರಿಯು ಒಂದೇ ದೂರ, ಒಂದೇ ದಾರಿಯು ಒಂದೇ ದೂರ, ಒಂದೇ ದಾರಿಯು ಒಂದೇ ದೂರ. ಓಡಿಸೋಡಿಸು ನಿಲ್ಲಿಸದೆ ಓಡಿಸೋಡಿಸು, ಓಡಿಸೋಡಿಸು ನಿಲ್ಲಿಸದೆ ಓಡಿಸೋಡಿಸು. ಆ ಗೋ 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 ಗೋ. ಆ ಗೋ 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 ಗೋ. ಆ ಗೋ 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 ಗೋ. ಕರ್ತನೆ ನೀನೇ ಬಂದು ಕಾಪಾಡು, ಕರ್ತನೆ ನೀನೇ ಕಾಪಾಡ್ಬೇಕು ನಮ್ಮನ್ನ, ಕರ್ತನೆ ನೀನು ಬಾ, ಕರ್ತನೆ ನೀನೇ ಬಂದು ಕಾಪಾಡ್ಬೇಕು ನಮ್ಮನ್ನ, ಕರ್ತನೆ ಬಾ, ಕರ್ತನೆ. ಅಯ್ಯೋ ಕಾಪಾಡ್ಬೇಕು, ಅಯ್ಯೋ ಕರ್ತರೆ ಕಾಪಾಡ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿದ್ದು ಬ್ರದರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಹಲೋ, ಏನಯ್ಯ 2 ದಿವಸ ಆಯ್ತು ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದೆಯಾ? ಅಯ್ಯೋ ಹಾಗೇನಿಲ್ಲ ಸರ್. ರೂಟ್ ಬದಲಾಯಿಸ್ಬಿಟ್ಟು ಇಲ್ಲ ಇಲ್ಲ ಇಲ್ಲ, 3 ದಿನ ಡಿಲೇ ಆಗಿದೆ ಅಷ್ಟೇ. ಅದ್ರ ಜೊತೆ ಸೇರಿಸಿ ಕೊಟ್ಟು ಕಳ್ಸಿದ್ದೀನಿ. ಹೇಯ್, ಹೇಳಿ ಟೈಮಿಗೆ ಬರಲಿಲ್ಲ ಅಂತ ಅನ್ಕೋ, ಓಕೆ ಓಕೆ. ಬಸ್ಸು ಬಾರ್ಡರ್ ದಾಟೋದಿಲ್ಲ, ವಾಪಸ್ ಶೆಡ್ಗೆ ಬರುತ್ತೆ. ಹಾಗೆಲ್ಲ ಹೇಳ್ಬೇಡಿ ಸರ್. ಯಾರು? ಬೇಗ ಬಂದು ಸೇರ್ಬೇಕು. ಸರಿ ಸರಿ ಸರಿ, ಹಾ. ಓಕೆ. ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಾಗೋದು ಬೇಡ. ಡ್ರೈವರ್ ಕ್ಯಾಬಿನಲ್ಲೂ ಸ್ಪೀಕರ್ ಇಡಬೇಕು. ಅದೇ ಯಾಕೆ? ಸೌಂಡ್ ಆದರೂ ಕೇಳ್ಬೋದಲ್ವಾ? ನಮಗಿಷ್ಟ ಇರೋ ಸಿನಿಮಾನ ನಾವು ನೋಡ್ಬೋದಲ್ವಾ? ನೀನು ಮೊಬೈಲ್ ಬಿಟ್ಟು ಮುಂದೆ ನೋಡಿ ಓಡಿಸಪ್ಪ ಗಾಡಿನ, ಸಾಕು. ಇಲ್ಲ ಮೊಬೈಲ್ ಹೊಡೆದಾಕ್ತೀನಿ ನೋಡಿ ನಾನು. ಸರ್ ಸರ್, ಆ ಕಿಟಕಿ ಸ್ವಲ್ಪ ಕ್ಲೋಸ್ ಮಾಡಿ ಪ್ಲೀಸ್ ಸರ್. ಮುಚ್ಚದ್ ಬೇಡ ಅಂತಿದ್ಯಾ? ಅಮ್ಮ ಮಲ್ಕೊಂಡ್ರು, ಈಗೇನಾದ್ರೂ ಅವ್ರಿಗೆ ಎಚ್ಚರ ಆಗಲ್ಲ. ಅಮ್ಮ ಮಲ್ಗಿರೋದು ನೋಡಿದ್ರೆ ಹಿಂಗೆ ಮಲ್ಗಿದ್ರೆ ಚೆನ್ನಾಗಿ ನಿದ್ದೆ ಬರ್ಬೋದು ಅನ್ಸುತ್ತೆ. ಆದರೆ ಇದು ಅಷ್ಟು ಸಿಂಪಲ್ ಆಗಿಲ್ಲ ನಿಜವಾಗ್ಲೂ. ಓಹೋ, ಈ ಗಾಡಿ ನಿಂತ್ಕೊಂಡ್ಬಿಟ್ಟಿದೆಯಲ್ಲ, ನಿಲ್ಲಿಸ್ತಿ ಅಂದ್ರೆ ಹಂಗೆ ಹೋಗ್ತಿದ್ಯಲ್ಲ ನೀನು. ಯಾರು ನಿಲ್ಸೋದು? ಹೋಗ. ಛೇ,
ಅವರನ್ನು ಹತ್ತಿಸ್ಕೋಬೋದಿತ್ತಪ್ಪ. ಯಾರು? ನಾವು ನಿಲ್ದೇ ಇರೋದೇ ತುಂಬ ಒಳ್ಳೇದಾಯಿತು. ಹಲೋ. ಹಾಂ ಹಾಂ ಹೇಳಿದ್ರು. ಹೆಸ್ರೇನು ಹೇಳಿದ್ರಿ? ಹಾಂ ಓಕೆ ಓಕೆ. ಏನು ಹುಡುಕ್ತಿದ್ದೀರಾ ನೀವು? ಓ ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ, ಆದರೆ ಕಾಸು ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಹಾಂ ಅದನ್ನು ರೆಡಿ ಮಾಡಿದ್ರೆ ಆಯಿತು, ಮಿಕ್ಕಿದ್ದು ನಾವೇ ನೋಡ್ಕೊತೀವಿ. ನೋಡು. ಇದು ಸಾಕಲ್ವಾ? ಸಾಕು. ಜಯಂ ಜಯಂ ಅಲ್ಲೆಲೂಯಾ, ಜಯಂ ಜಯಂ ಅಪೋಲೋ, ಜಯಂ ಜಯಂ ಹಲ್ಲೆಲೂಯಾ. ಹಾ ಅರುಣ, ಏನಾಯ್ತು ಬಾಯ್? ನಮ್ಮ ಮೊಟ್ಟೆ ಪಪ್ಸ್. ಮೊಟ್ಟೆ ಪಪ್ಸ್ ಮಾತ್ರ ಅಲ್ಲ ಮಚ್ಚಾ, ದಿಲ್ ಪಸಂದ್ ಇದ್ದಾಗಿದ್ದಾಳೆ. ನಾನು ಬಂದಿದ್ರೆ ಚೆನ್ನಾಗಿರೋದು. ನನಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ, ಈಗ ಫೋನ್ ಇಡು. ಇದು ಒಂದು ವಿಚಿತ್ರವಾದ ಕತೆ. ಈ ಬಸ್ಸಲ್ಲಿ ಎಲ್ಲಿ ನೋಡಿದ್ರೂ ಇಂಥ ಜನಗಳೇ. ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತದೆ. ಹೇಳಮ್ಮ, ಏನಾಯ್ತು? ಎಲ್ಲಿದ್ಯಾ? ಬಸ್ ಸ್ಟಾರ್ಟ್ ಆಯ್ತಾ? ಆಯ್ತು. ಈಗ ನೆಮ್ಮದಿ ಆಯ್ತು. ಅಪ್ಪ ಇವಾಗ ಏನ್ ಮಾಡ್ತಿದ್ದಾರೆ? ಮಲ್ಗಿದಾರಾ? ಇಲ್ಲ, ಗ್ರೋಸರೀಸ್ ತರೋಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾಳೆ ಅವರೆಲ್ಲ ಬರ್ತಿದಾರಲ್ಲ, ನೀನ್ ಬೇಗ ಮೊದಲು ಇಲ್ಲಿಗೆ ಬಾ. ನಾಳೆ ಯಾರು ಬರ್ತಾರೆ? ಅಲ್ವೇ, ನಿಂಗೆ ಎಷ್ಟು ವಯಸ್ಸು ಅನ್ಕೊಂಡಿದ್ಯಾ? ನಿನ್ಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ನೀನ್ ಬಂದು ಹುಡುಗನ ನೋಡು. ನಿಮ್ಗೆಲ್ಲ ಹುಡುಗ ಎಲ್ಲಿ ಗೊತ್ತಾ ಕೆಲಸ ಮಾಡೋದು? ಏ ಬಾರೆ ಈ ಕಡೆ. ಬಿಡಮ್ಮ. ಬಾರೆ ಸುಮ್ನೆ. ಅಲ್ಲೆಲ್ಲಿ ಮಾಡ್ತೀಯಾ ಹೋಗಿ? ಬೇಕು ನಂಗದು. Nice dress. Where are you heading to? I will get down in Kottayam. I am going to Shabarimala. What kind of place is that? It is pilgrimage. Swamiye Ayyappa. Oh, Indukar. Is he related to Lord Shiva? Oh yes, he is a son of Shiva. Oh, really? Wish you great trip. Thank you. Shiva is father of Ayyappa, but you know who is his mother? Who? Mahavishnu. Oh, really? Yes, really. ಅಣ್ಣ, ನಾನು ಬೇಕಾದ್ರೆ ಕಿಟಕಿ ಮುಚ್ಚ ಕೇಳ? ಬೇಡ, ಅವ್ರು ಕಷ್ಟಪಡೋದು ಬೇಡ. ಕಷ್ಟಪಡ್ತಿರೋದು ನೀವೇನೆ. ಬೇಕಿದ್ರೆ ನಾನು ಮುಚ್ಚ ಕೇಳ್ತೀನಿ. ಬೇಡ. ತಮ್ಮ ಏನು ಮಾಡ್ತಾ ಇದ್ದೀಯಪ್ಪ? ನಾನು ಓದ್ತಾ ಇದ್ದೀನಿ ಅಣ್ಣ. ಅಣ್ಣ, ನೀವೇನು ಕೆಲಸ ಮಾಡೋದು? ನಾನು ಪೇಂಟಿಂಗ್ ಮಾಡ್ತೀನಿ. Swamiye. But how exactly it happened? What? You said Shiva is father and Vishnu is mother. Oh yes,
So how that it happened? ವಾಟ್? I mean the child. Ayappa. ಲಾಂಗ್ ಸ್ಟೋರಿ. ಅಲ್ಲಿ ಅಪ್ಪನ ಹೆಲ್ತಿಗೆ ಏನು ಪ್ರಾಬ್ಲಮ್ ಇಲ್ಲ. ನನ್ನ ನೋಡಕ್ಕೆ ಯಾರೋ ಬರ್ತಿದ್ದಾರೆ, ಅದಕ್ಕೆ ಇದೆಲ್ಲ. ಕಂಗ್ರ್ಯಾಚುಲೇಷನ್ಸ್. ಇವ್ರಿಗೆಲ್ಲ ಇವಾಗ ನಾನು ಏನಂತ ಹೇಳಲಿ? ಅಂದ್ರೆ ನಿನ್ ಕಥೆ ಮುಗೀತಿವಾಗ. ನಾಳೆ ಏನ್ ಸಾರಿ ಹಾಕೋತಿಯಾ? ಏಯ್ ಸುಮ್ಮನೆ ಹೋಗೆ. ನನಗೆ ಇಷ್ಟು ವಯಸ್ಸಾಗಿದೆ, ಇವಾಗ ಮದುವೆ ಬೇರೆ ಬೇಕಾ ನನಗೆ? ಮನೆಗೆ ಹೋಗಿ ಇದನ್ನೇ ಹೇಳು. Stay cool. It will be okay. ಹೋಗೆ. ಅಬ್ಬಾ ಮುಗೀತು. ಇಲ್ಲಿ ಕೇಳೆ, ನೀನು ಅದನ್ನ ತೆಗಿ. ಇದಕ್ಕೆ ಬಾ ಅಂತ ಕರೆದ್ರಾ? ಸುಮ್ಮನೆ ದೇವ್ರನ್ನ ಯಾಮಾರ್ಸೋ ಕೆಲಸ ಮಾಡಬೇಡಿ. ಓಹೋ, ನನಗದು ಗೊತ್ತು. ನೀನೆಲ್ಲ ಹೇಳಬೇಕಾಗಿಲ್ಲ, ತೆಗಿ ಮೊದಲದನ್ನ. ಜಯಂ ಜಯಂ ಹಲ್ಲೆಲೂಯಾ. ತಗೊಳ್ಳಿ. ಒಂದ್ ಸಾಕಲ್ವಾ? ಇದಲ್ಲ ಕಣೆ, ಮತ್ತೆ ಆ ರೊಟ್ಟಿ ಕರಿ. ಬೇಗ ತೆಗಿ. ಹಾ ತಗೊಳ್ಳಿ. ಬಿಸ್ಮಿಲ್ಲಾ ಅಲ್ಲಾಹ ರಹೀಮ್. ಅಣ್ಣ ಸ್ವಲ್ಪ ಲೈಟ್ ಹಾಕಿ, ನಂಗೆ ಓದಕ್ಕಾಗ್ತಿಲ್ಲ. ಬೇರೆಯವರೆಲ್ಲ ಮಲ್ಕೊಂಡಿರ್ತಾರೆ. ಹಾಗಿದ್ರೆ ಬುಕ್ ಪೂರ್ತಿ ಓದ್ಬಿಟ್ಟು ಮುಂದಿನ ಬಸ್ಸಿಗೆ ಬರ್ಬೋದಿತ್ತಲ್ಲ. ಪ್ಲೀಸ್ ಅಣ್ಣ ಸ್ವಲ್ಪ ಲೈಟ್ ಹಾಕಿ. ಇದು ಸಿನಿಮಾ ಟೈಮು, ಎಲ್ಲರೂ ಸಿನಿಮಾ ನೋಡೋ ಮೂಡಲ್ಲಿ ಇರ್ತಾರೆ ಇವಾಗ. ಅದಕ್ಕೆ ಲೈಟ್ ಬೇಡ ಅನ್ಕೋತೀನಿ. ಸಿನಿಮಾ ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ಆಯ್ತು ಹೋಗಿ ನೀವು. ಹೆಂಗೆ ಅಣ್ಣ, ಇವರೆಲ್ಲ ಯಾಕೆ ಹೀಗೆ ಆಡ್ತಾರೆ ನಿಮಗೇನಾದ್ರೂ ಗೊತ್ತಾ? ಏನೋ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಮೀ, 7 ಬೇಕಾ? ನೋ ಥ್ಯಾಂಕ್ಸ್. ತಗೊಳ್ಳಿ. ಹಾ ಬೇಡವಾ? ಸಾರಿ 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 ಸಾರಿ. By the way, how did Virgin give birth to Jesus? Long story. Is that a film? Yes, this is a new generation film. New generation film? Yes, mix of new and old. Old hero, but a new generation.
And which generation do you belong to? ಓಲ್ಡ್. I see. ಇದೇನ್ ಸಿನಿಮಾ ಇದು? ನೋಡೋದ್ ಬೇಡ. ಭಂಡಾರಿ ಸರ್ ನೋಡಕ್ ಬಂದೆ. ನೀನೇನೋ ಯಾವತ್ತು ಹೆಣ್ಮಕ್ಳು ನೋಡದೇ ಇರಂಗ್ ಆಡ್ತಿದ್ಯಾ? ಏನ್ ಹೇಳ್ತಿದ್ದಾರೆ? ಬಿಡು ನನ್ನ, ಬಿಟ್ಬಿಡು. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಇವ್ರಿಗೆಲ್ಲ ಏನು ಜ್ಞಾನ ಇಲ್ವಾ? ಪಬ್ಲಿಕ್ಕಲ್ಲೇ ಶುರು ಹಚ್ಕೊಂಡವ್ರೆ. ನಮ್ಮೂರಾಗಿದ್ದಿದ್ರೆ ಇವ್ರನ್ನೆಲ್ಲ ಅಲ್ಲೇ ತುಳಿಸಿ ಸಾಯಿಸಾಕ್ಬಿಡ್ತಾ ಇದ್ದೆ. ಅಣ್ಣ, ನೀವು ಶಿವಸೇನೆಯವರಾ? ಶಿವಸೇನನ? ನಾನು ಬೇಸಿಕಲಿ ಬಂದು ಕಮ್ಯುನಿಸ್ಟ್ ಆಗಿದ್ದೆ. ಕಾಲೇಜ್ ಓದ್ಬೇಕಾರೆ SFI, ಬೆಳೆದಿದ್ದೆಲ್ಲ DYFI. ಅದಕ್ಕೂ ಮೇಲೆ ಬೆಳೆಯೋಕ್ಕಾಗಲಿಲ್ಲ. ಹಾಗೆ ಬೆಂಗಳೂರಿಗೆ ಬಂದು ಸೆಟ್ಲಾದೆ. ಶಿವಸೇನೆ ಅಂತೆ, ಶಿವಸೇನೆ. ಇಲ್ಲ ಸರ್, ಸಾರಿ. ಸಾಮಾನ್ಯವಾಗಿ ಈ ಥರ ಆದಾಗಲೆಲ್ಲ ಅವ್ರುಗಳೇ ತಾನೇ ಧ್ವನಿ ಎತ್ತೋದು. ನಾನು ಅದಕ್ಕೋಸ್ಕರ ಕೇಳಿದೆ, ಸಾರಿ. ಇದು ಕೂಡ ಸೂಕ್ಷ್ಮವಾದ ವಿಚಾರನೇ. ಅಲ್ಲಿ ಇಡಿ, ಅಲ್ಲಿ. ಛೇ, ಏನದು? ಏನಾಯ್ತು? ಅದ್ ಕೊಡೋ ಇಲ್ಲಿ ಒಂದ್ ನಿಮಿಷ. ನಾನು ತಿರ್ಕೋತೀನಿ. ಬೇಗ ಫಿಲಮ್ ನೋಡ್ತಾ ಇದ್ದೀನಿ. ತುಮಕೂರ್ಗ್ ಹೋಗ್ತಿದ್ಯಾ ತಾನೇ? ದಿಲೀಪ್ ಅಣ್ಣ ಹೇಳಿದ್ರು. ಅದೇನಂದ್ರೆ ನಿನಗೆ ದಿಲೀಪನ ಬಗ್ಗೆ ಏನ್ ಗೊತ್ತಿದೆ? ಹಾ, ಇಲ್ಲಿ ನಡೆಯೋ ವಿಷಯಗಳ ಬಗ್ಗೆ ನಿನ್ಗೇನ್ ಗೊತ್ತು? ಅಯ್ಯೋ, ಇವಳೊಂದು. ನಾಳೆ ನನ್ನ ಕೆಲಸ ಆಗ್ಲಿ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಇದು ಸೈಕಾಲಜಿ ಅಂತ ನಿಂಗೆ ಗೊತ್ತಿಲ್ವಾ? ನಿನ್ಗಿದೆಲ್ಲ ಗೊತ್ತು ಅಂತ ನಂಗೆ ಅನ್ಸಲ್ಲ. ನೀನ್ ಮೊದಲು ಫೋನ್ ಇಡು. ಹಾ, ಆಮೇಲೆ ಸ್ವಲ್ಪ ಬೇಗ ಬಂದ್ಬಿಡಿ. ಇಲ್ಲಿ ನಾನು ಮಗು ಇಬ್ಬರೇ ಇದ್ದೀವಿ ಅಂತ ಮರಿಬೇಡಿ. ಈ ಅಪ್ಪ ನೀವ್ ಅನ್ಕೊಂಡ್ ಹಾಗಿಲ್ಲ. ಅವನ ಲೇ, ಅವನೊಬ್ಬ ಮುಠಾಳ ಕಡೆ. ನಿನಗೆ ಯಾರು ನೋಡಿದ್ರು ಸಂದೇಹನೇ. ಒಂದ್ ನಿಮಿಷ ಇರು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಯ್ಯೋ ಪಾಪಿಗಳ. ಏನ್ ನಡೀತಾ ಇದೆಯೋ? ಯಾಕಿಲ್ಲಿ ನಿಂತಿದೀಯಾ? ವಾಶ್ರೂಮ್ಗೆ ಹೋಗ್ಬೇಕು, ನಿಲ್ಸ್ತೀರಾ? ತುಂಬಾ ಅರ್ಜೆಂಟು. ಊಟಕ್ಕಂತ ನಿಲ್ಲಿಸ್ತೀವಲ್ಲ, ಅವಾಗ ಹೋಗಿವರಂತೆ. ಹೋಗಿ ಕೂತ್ಕೊಳ್ಳಿ ಇವಾಗ. ಹೋಗಿ ಕೂತ್ಕೊಳ್ಳಿ. ಇವ್ರನ್ನೆಲ್ಲ ಹೇಗ್ ಬಸ್ಸಲ್ಲಿ ಹತ್ತಿಸ್ತಾರೆ? ಏನಣ್ಣ, ನಾನೇ ನಿಮ್ಮ ಹತ್ರ ಹೇಳಿದ್ನಲ್ಲ, ಅದನ್ನೆಲ್ಲ ಯೋಚನೆ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಅವಕಾಶಗಳು ಸಿಕ್ತಾಗ ಗಟ್ಟಿಯಾಗಿ ಇಟ್ಕೊಬೇಕಣ್ಣ. ಇಲ್ಲ, ಒಂದು ಕೆಲಸ ಮಾಡಿ, ಫಸ್ಟು ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಹೊರಟು ಬನ್ನಿ, ಆಮೇಲೆ ಎಲ್ಲ ನೋಡ್ಕೊಳೋಣ. ಅರ್ಥ ಆಯ್ತಾ? ಅದು ಏನಾದರೂ ತೊಂದರೆ ಇದ್ರೆ ಹೇಳಿ, ಆಯ್ತಾ? ನೀವ್ ಅನ್ಕೊಂಡಿರೋ ತರ ಏನ್ ತೊಂದ್ರೆ ಬರಲ್ಲ. ಸರಿ, ಇದು ಹೋಗ್ಯಾನಾ? ಇಲ್ಲೇನ ಕೆಲಸ? ಹೌದು, ಸಾಫ್ಟ್ವೇರ್. ಓ, IT. ತುಂಬ ಜನ IT ಕಂಪ್ನಿಯವರು ಮೆಸ್ಸಿಗೆ ಬರ್ತಾರೆ. ನಾನಿಲ್ಲಿ ಒಂದು ಮಲಯಾಳಿ ಮೆಸ್ ನಡೆಸ್ತಾ ಇದ್ದೀನಿ. ಹೌದಾ? ಸರಿ, ಮದುವೆ ಆಗಿದೆಯಾ? ಸರ್, ನನಗಿನ್ನೂ ಅಷ್ಟು ವಯಸ್ಸಾಗಿಲ್ಲ ಸರ್. ನಿಜಾನೇ, ಸ್ವಲ್ಪ ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು. ಸರ್, ನಿಮಗೆ ಮದುವೆ ಆಗಿದೆಯಾ ಸರ್? ಹೆಂಡ್ತಿ, ಮಗಳು. ಅರೇಂಜ್ಡ್ ಮ್ಯಾರೇಜಾ ಸರ್? ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಹಾಂ. ಓ ಹೌದಾ? ನಾನು ಅನ್ಕೊಂಡೆ ನಿಮಗೆ ಲವ್ ಗಿವೆಲ್ಲ ಇಷ್ಟ ಆಗಲ್ಲ ಅಂತ. ಹಾಗೆಲ್ಲ ಏನಿಲ್ಲ, ನಮಗೆ ಅಂತ ಒಂದು ಸಂಸ್ಕೃತಿ ಇರುತ್ತಲ್ವಾ, ಅದನ್ನೆಲ್ಲ ಬಿಟ್ಕೊಡ್ಬಾರ್ದು ಅಷ್ಟೇ. ಕರೆಕ್ಟ್ ಸರ್. ಹೌದು, ನಿಮ್ಮ ಲವ್ ಸ್ಟೋರಿ ಸ್ವಲ್ಪ ಹೇಳಿ ಸರ್.
ಎಕ್ಸ್ಟ್ರಾ ಡೀಸೆಂಟ್ ಆಗಿತ್ತು. ಹೌದಾ? ಎಷ್ಟಾಯ್ತು? ಏನು ತಗೊಂಡ್ರಿ? ಒಂದು 50 ರೂಪಾಯಿ ತಕ್ಕೊಡಿ. ಅದು ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇರೋ ಮಲಯಾಳಿ ಫ್ಯಾಮಿಲಿ. ಕಳ್ಳ ಮುತ್ಕ. ಆಮೇಲೇನು? ನಾನು ನೇರವಾಗಿ ಅವ್ರ ಮನೆಗೆ ಹೋದೆ, ಸಂಬಂಧಪಟ್ಟವ್ರ ಹತ್ರ ಕೇಳಿದೆ. ಸಂಜನ್ ಚರ್ಚಲ್ಲಿ ಮದುವೆ ಆದ್ವಿ. ಚೆನ್ನಾಗಿದೆ. ಇದನ್ನು ಲವ್ ಮ್ಯಾರೇಜ್ ಅಂತಾರ? ഒരു പുരുഷ സ്പർശിച്ചിട്ടില്ല. എല്ലാ ആണുങ്ങളുടെ ഉള്ളിൽ ഒരു മൃഗമുണ്ട്. ആ മൃഗങ്ങാനും പുറത്ത് ചാടിക്കൊല്ലും. അമ്മാവന്മാരെ ഒന്ന് ബോധിപ്പിച്ചതിന് ശേഷം. ಬಾಯ್. Yes, what can I do for you? You can't do anything. That's why I called you. ಏನಯ್ಯ? ನೀನು ಅವಳ ಹತ್ರ ಇನ್ನೂವರೆಗೂ ಹೇಳಿಲ್ಲ ಅಲ್ವಾ? ಓ ಅದಾ, ಎಲ್ಲದಕ್ಕೊಂದು ಸರಿಯಾದ ಟೈಮ್ ಅಂತ ಬರಬೇಕಲ್ಲ. ಹೌದೌದು, ಅವಳ ಟೈಮ್ ನಾಳೆ ಬಂದ್ಬಿಡ್ತು. ನಾಳೆನೇ ಅವಳ ಎಂಗೇಜ್ಮೆಂಟ್. ರೇಗಿಸ್ತಾ ಇದೆಯಾ? ರೇಗ್ಸೋದ್ ಏನೂ ಇಲ್ಲ. ಅವಳು ಹೊರಟಿದ್ದಾಳೆ, ಫೋನ್ ಮಾಡಿದ್ಲು, ಅದಕ್ಕೆ ನಾನು ನಿಮ್ಗೆ ಹೇಳಿದೆ. ಸರಿ, ಓಕೆ, ಬಾಯ್. ಹಲೋ. ಹಾಯ್, ಎಲ್ಲಿದೆ ಈಗ? ಬಸ್ಸಲ್ಲಿ ಊರಿಗೆ ಹೋಗ್ತಿದ್ದೀನಿ. ಸುಮ್ಮನೆ ಹೋಗ್ತಾ ಇದೆಯಾ ಇಲ್ಲ ಏನಾದರೂ? ಇವಾಗ ನಿನಗೇನು ಬೇಕು? ಇಲ್ಲ, ಏನೂ ಇಲ್ಲ ಬಿಡು. ಎನಿವೆ, ಕಂಗ್ರಾಟ್ಸ್. ಏನಕ್ಕೆ? ಸುಮ್ಮನೆ ಕಂಗ್ರಾಟ್ಸ್ ಹೇಳ್ಬೋದಲ್ವಾ? ಹ್ಯಾಪಿ ಜರ್ನಿ. ಅಮ್ಮ. ಮಗಳೇ, ಈಗ ಎಲ್ಲಿವರೆಗೂ ಬಂದೆ? ಊಟ ಮಾಡ್ತೀಯಾ? ಓಲ್ಡ್ ಮ್ಯಾನ್ ರಿವರ್, ಓಲ್ಡ್ ಮ್ಯಾನ್ ರಿವರ್, ಯು ಮಸ್ಟ್ ನೋ ಸಮಥಿಂಗ್ ಬಟ್ ಡೋಂಟ್ ಸೇ ನಥಿಂಗ್, ಹಿ ಜಸ್ಟ್ ಕೀಪ್ಸ್ ಫಾಲಿಂಗ್. ಅವ್ರ ಊರಲ್ಲಿ ಇದೆಲ್ಲ ಸಾಮಾನ್ಯ ಅನ್ಸುತ್ತಲ್ವಾ? ಇವೆಲ್ಲ ಏನು ಸರ್? ನಾನು ಸ್ವಲ್ಪ ದಿವಸ ಆನ್ ಸೈಟಲ್ಲಿದ್ದೆ, US, UK, ಚೈನಾ. ಅಲ್ಲಿ ಇವೆಲ್ಲ ನಿಜಕ್ಕೂ ಲೆಕ್ಕನೇ ಇಲ್ಲ. ಹೌದಾ? ಚಿಂಗೀಸ್ ಅವ್ರ ಈ ವಿಷಯದಲ್ಲಿ ಟಾಪ್ ಕ್ಲಾಸ್ ಸರ್. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಚಿಂಗೀಸ್ ಇದ್ದಾರೆ. ಹಾಂ, ಆದರೆ ನನಗೆ ಅವ್ರನ್ನ ನೋಡಿದ್ರೆ ಆಸ್ಟ್ರೇಲಿಯನ್ ಲುಕ್ ಅಂತ ಅನ್ನಿಸ್ತಾ ಇದೆ. ಓ, ಆಸ್ಟ್ರೇಲಿಯಾ. ಪಾರ್ಸಲ್ ಕ್ಯಾ ಮಿಲೆಗಾ ಭಯ್ಯಾ? ಬಿರಿಯಾನಿ ಇದೆಯಾ ಅಣ್ಣ? 1 ಮೀಲ್ಸು, ಚಿಕನ್ ರೋಸ್ಟು, 1 ಪ್ಲೇನ್ ದೋಸಾ. ಆ್ಯಂಡ್ ವಾಟ್ ಎಲ್ಸ್ ಡೂ ಯು ಹ್ಯಾವ್? ಏಯ್, ಆ ಫೋನ್ ಎತ್ಕೊಡಿಲಿ. ಏನೇ ನೋಡ್ತಾ ಇದೆಯಾ? ಒಂದು ಟಿವಿಲಿ ಸಿನಿಮಾ ನೋಡು, ಇಲ್ಲಾಂದ್ರೆ ತೆಪ್ಪಂಗೆ ಮಲ್ಕೋ, ನಾನು ಮಲ್ಕೊಂತೀನಿ. ಹೇಳಿ ಅಬ್ಬು ಅಣ್ಣ. ಅದು ಇನ್ಮೇಲೆ ಬೀಫ್ ಮಾಡಿದ್ರೆ ಸಮಸ್ಯೆ ಅನ್ಕೋತೀನಿ. ಬಿಲ್ಡಿಂಗ್ ಓನರ್ಗೆ ವಾಸನೆ ಗೊತ್ತಾಗಿದೆ ಅನ್ಕೋತೀನಿ. ಅದರಲ್ಲಿ ಅವನಿಗೇನು ತೊಂದರೆ? ಇದು ಬೆಂಗಳೂರು ಆದ್ರೂ ಕರ್ನಾಟಕ ಅಲ್ವಾ? ವಿರೋಧಿಗಳೇ ಜಾಸ್ತಿ ಇರೋದು. ಮಹಾರಾಷ್ಟ್ರದಲ್ಲಿ ಫುಲ್ ಬ್ಯಾನ್ ಮಾಡೋರೆ, ಗೊತ್ತಲ್ವಾ? ಆದ್ರೆ ಇದನ್ನೆಲ್ಲ ತಗೊಂಡು ತಿನ್ನೋದು ಇವ್ರುಗಳು ತಾನೇ. ನಾನು ವಾದ ಮಾಡಕ್ ಫೋನ್ ಮಾಡಲಿಲ್ಲ, ಏನು ಮಾಡೋದು ಅಂತ ಹೇಳು. ಅದು ಬಂದು ಇವಾಗ ಬಿಲ್ಡಿಂಗ್ ಓನರ್ ತಾನೇ ತಲೆ ತಿಂತವ್ರೆ. ಅವ್ರು ಮಾತ್ರ ಅಲ್ಲ, ಕನ್ನಡದವ್ರು ಟೀ ಕುಡಿಯಕ್ಕೆ ಬಂದಾಗ ಮೆನುನಲ್ಲಿ ಹೆಸರು ನೋಡಿದ್ರೇ ತೊಂದರೆ. ಬಿಹಾರಲ್ಲಿ ಅಡುಗೆ ಮನೇಲಿ ಬೀಫ್ ಇತ್ತು ಅಂತ ಅಲ್ವಾ ನಮ್ಮಂತವ್ರನ್ನೊಬ್ಬರನ್ನ ಕೊಲೆ ಮಾಡಿದ್ದು, ಹುಡುಗರು ಗುಂಪು ಕಟ್ಕೊಂಡು. ಹಾಗಾದ್ರೆ ಒಂದು ಮಾಡೋಣ. ಏನು? ನಾವು ಬೀಫ್ಗೆ ಬೇರೆ ಏನಾದರೂ ಹೆಸರಿಟ್ಬಿಟ್ಟು ಕರೆಯೋಣ. ಮೆನುಲು ಅದೇ ಹೆಸರಿಟ್ಬಿಡೋಣ. ಬರೋರು ಮಲಯಾಳಿಗಳಾಗಿದ್ರೆ ಮಾತ್ರ, ಶುದ್ಧ ಕನ್ನಡದವ್ರು ಆಗದೆ ಇದ್ರೆ ಬೀಫ್ ಅಂತ ಹೇಳ್ಬಿಟ್ಟು ಕೊಟ್ಬಿಡೋಣ. ಏನು ಹೆಸರಿಡೋದು? ಅದನ್ನ ನೀವೇ ತೀರ್ಮಾನ ಮಾಡಿ. ನಾನೇನು ನಿರ್ಧಾರ ಮಾಡಲಿ? ಯಾವುದಾದ್ರೂ ಸಿಂಪಲ್ ಹೆಸರು. ಅದು ಏನು ಮಾಡೋದು? ದೊಡ್ಡ ಕಾಲು ಅಂತಿಟ್ರೆ? ಏನಣ್ಣ ಇದು? ಏನು ಹೆಸರಿದು?
ಮಾಯಾ ಮೋಹಿನಿ ಅಷ್ಟು ಸಾಕು. ಬೇಕಾದ್ರೆ ಬಂದು ತಿಂದರೆ ಅಷ್ಟೇ ಸಾಕು. ಮಲಯಾಳವ್ರು ಬಂದು ಕೇಳಿದ್ರೆ ಮಾತ್ರ ಇದನ್ನು ಬೀಫ್ ಅಂತ ಹೇಳು. ಹಾಗಾದ್ರೆ ಮಾಯಾ ಮೋಹಿನಿ ತಿಡ್ಬೇಕು ತಾನೆ? ಅಷ್ಟೇನೆ. വാഴയിലയും ഫ്രൂട്ടും വാഴയില സദ്യ ഉണ്ടായി. 1 plate paratha and a beef roast. ನಾಟ್ ಬೀಫ್, ಮಾಯಾ ಮೋಹಿನಿ ಅಂದರೆ ಪರೋಟ ಆ್ಯಂಡ್ ಮಾಯಾ ಮೋಹಿನಿ. ಅಯ್ಯೋ ಉಸಿರು ಕಟ್ಟಿದಾಗ ಆಗತ್ತೆ, ಯಾಕಪ್ಪ ಮುಚ್ಚಿಸ್ದೆ? ಇವ್ರಿಗೆ ಹುಷಾರಿಲ್ಲ, ಕಾಣಿಸ್ತಾ ಇಲ್ವಾ? ಗಾಳಿನೇ ಬರ್ತಿಲ್ಲ, ಕಿಟಕಿ ತೆಗೆಸ್ರಿ. ತಮ್ಮ, ನೀನ್ ತಾನೇ ಕಿಟಕಿ ಹಾಕಿದ್ದು, ಸ್ವಲ್ಪ ತೆಗಿಯಪ್ಪ. ಹಲೋ, ದಿಸ್ ಈಸ್ ಫಾಸ್ಟಿಂಗ್ ಟೈಮ್. ಫುಲ್ ಕಂಟ್ರೋಲ್ ಬಾಡಿ ಆ್ಯಂಡ್ ಮೈಂಡ್. ಆಫ್ ಕೋರ್ಸ್. ಸ್ವಾಮಿಯೇ ಶರಣಮಯ್ಯ. ಅಯ್ಯೋ, ಹಿಂಗೆಲ್ಲ ನೋಡ್ತಿದ್ಯಾ? ಏನೇ ಇದು? ಸ್ವಲ್ಪ ಇರು. ಆ ಪಿನ್ ಎತ್ಕೊಡು. ಆ ಪಿನ್ ಕೊಡು ಅಂತ ಹೇಳಿದೆ ತಾನೆ. ಎಲ್ಲಿ ನೋಡಿದ್ರೆ ಇವ್ರದಂದ್ರೊಳೆ. ಜಗತ್ತಲ್ಲಿ ಎಲ್ಲ ವ್ರತ ಮಾಡೋಕ್ಕಾಗತ್ತಾ? ಅದಕ್ಕೆ ಇಲ್ಲಿ ಹೇಳೋದು ಡೆಮೋಕ್ರಸಿನೇ ಇಲ್ಲ ಅಂತ. ನೀನೇನು ದುಡ್ಡಿಲ್ದವ್ರಿಗೆಲ್ಲ ಹೋಗಿ ಮೆಡಿಕಲ್ ಸೀಟ್ ಕೊಡಿಸ್ತಾ ಇದೆಯಾ? ಇಲ್ಲ 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 ಹಂಗೇನಿಲ್ಲ. ಸರಿ. ದುಡ್ಡಿಲ್ದೇ ಇರೋರು ಓದಕ್ಕೆ ಯಾಕೆ ಬರಬೇಕು? ದುಡ್ಡಿರೋರು ಓದ್ರೆ ಅಷ್ಟೇ ಸಾಕು. ಇರೋರು ಮಾತ್ರ ಓದಲಿ, ಇಲ್ಲದೇ ಇರೋರು ಹಾಗೆ ಇದ್ರೆ ಸಾಕು. ಅದೇ ಒಳ್ಳೆಯದು. ಇನ್ಮೇಲೆ ನನಗೆ ಈ ಥರ ವಿಚಾರಕ್ಕೆಲ್ಲ ಕಾಲ್ ಮಾಡಬೇಡ. ದುಡ್ಡು ಅರೇಂಜ್ ಆದಮೇಲೆ ನನ್ನನ್ನು ಕರಿ. ಹಲೋ, ಹೇಗಿದೆ? ಬಸ್ ಹತ್ತಿದ್ಯಾ? ಹಾ, ಬಸ್ ಹತ್ತಿದ್ದೀನಿ. ತುಂಬಾ ಸ್ಟ್ರೆಸ್. ಹಾ, ಆಗ್ತದೆ. ಇನ್ನೆಲ್ಲೂ ಬಸ್ ನಿಲ್ಸಿಲ್ಲ ಅಂದ್ರೆ ಸಾಕು, ಎಲ್ಲೂ. ಹಾಗೆ ಹೇಳ ಮತ್ತೆ. ನಾನು ನೀನು ಕೊಟ್ಟಿದ್ದ ಬುಕ್ ಓದ್ತಿದ್ದೆ. ಓ ಹೌದಾ, ಅದ್ಭುತ. ಮತ್ತೆ ಓದು ಮುಗಿಸ್ದ? ಇಲ್ಲ. ಮತ್ತೆ ಆದ್ರೆ ನೀನು ಯಾರ ಬಗ್ಗೆ ಹೇಳ್ದೆ? ಅವರ ಬಗ್ಗೆ, ಅದೇ ಯಾಮಾರಿಸಿದವ್ರ ಬಗ್ಗೆ. ನಿಮ್ಗೆಲ್ಲ ಪ್ರೀತಿ ಹುಟ್ಟಕ್ಕೆ ಒಂದು ಕಾರಣ. ನೀನ್ ಲವ್ ಮಾಡು, ನಿನಗೆ ತುಂಬಾ ಕಾರಣಗಳಿದಾವೆ. ಹಾಗೆ ಅಂತ ಇಲ್ಲ. ಏನಪ್ಪ, ಒಂದು ಮಾಯಾ ಮೋಹಿನಿ ಕೊಡ್ಲಾ? ಹಲೋ, ಬೀಫು ಹೈನಾ? ಏನಾಯ್ತು? ಹಲೋ, ಹೇಳೋ. ಈಗ ಎಲ್ಲಿದೆ ಬಸ್ಸು? ಎಲ್ಲೋ ಒಂದ್ ಕಡೆ. ನೀನ್ ರೂಮಿಗೆ ಹೋದ್ಯಾ? ಹಾ, ಹೋದ್. ಹಲೋ ಹಲೋ. ತಿರ್ಗಾ ಯಾಕ್ರಿ ಬಂದ್ರಿ? ಅದು ನನ್ನ ಹೊಟ್ಟೆ ತೊಂದರೆ ಆಗ್ಬಿಟ್ಟಿದೆ. ಊಟಕ್ಕೆ ನಿಲ್ಲಿಸ್ತೀನಂತ ಹೇಳಿದೆ ಅಲ್ವಾ? ಅದೆಲ್ಲ ಸರಿ, ಇನ್ನು ಎಷ್ಟೊತ್ತಾಗತ್ತೆ? ಇನ್ನೊಂದು 15 ನಿಮಿಷ ಆಗ್ಬೋದಷ್ಟೇ. ಆಗ ಫುಲ್ ಕುಡಿಯೋಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಹೋಗಿ ಕೂತ್ಕೊಳ್ಳಿ. ಏನಿವ್ ನಕ್ಕೊಂಡು ಹೋಗ್ತಿದ್ದಾನೆ ಕುಡುಕ್ ನನ್ನ ಮಗ. ಆಗ್ತಿಲ್ಲ, ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಂದ ಬರ್ತಾರೋ ಇವರೆಲ್ಲ ತಲೆ ತಿನ್ನೋದಿಕ್ಕೆ. ನಾವೆಲ್ಲ ಹೋಗ್ತಾ ಇದ್ದೀವಿ?
ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ನಲೇ ಸಿಕ್ಕಿಲ್ಲ. ಎಲ್ಲಿದ್ಯಾ? ಬಾರ್ಡ್ರಿಗೆ ಇನ್ನ 1-2 ಗಂಟೆ ಆಗುತ್ತೆ ಅನ್ಸತ್ತೆ. ಈ ಸಲ ನಮ್ಮನ್ನ ದೇವಸ್ಥಾನದೊಳಗಡೆ ಬಿಡ್ತಾರಾ? ನೀನ್ ತಲೆ ಕೆಡ್ಸ್ಕೊಂಬೇಡ, ನೀನ್ ಧೈರ್ಯವಾಗಿ ಬಾಮ್ಮ. ನಮ್ನ ಒಳಗಡೆ ಬಿಡೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಅಮ್ಮನಿಗ ಪೊಲೀಸ್ ಪ್ರೊಟೆಕ್ಷನ್ನು ಅದು ನಮಗ್ ಗೊತ್ತಿರ್ಬೇಕು. ಏನು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ? ಕಡೆದಾಗ ಕೇಳ್ತಾ ಇದ್ದೀನಿ, ಎಲ್ಲಿದ್ದಾರೆ ಅವರಿಬ್ರು? ನನ್ನ ಜೊತೆ ಯಾರೂ ಇಲ್ಲ. ಹಲೋ ಸರ್. ಎಸ್ ಸರ್. ಹಾಗಾ ಸರ್? ಓಕೆ ಸರ್, ಈಗಲೇ ಸರ್. ಓಕೆ ಸರ್. ಏಯ್, ನಿನ್ನ ಜೊತೆಗಿದ್ದ ಇಬ್ಬರನ್ನ ನಾನು ಕರ್ಕೊಂಬರ್ತೇನೆ. ಹೋಗ. ನಡಿಯಲೇ. ದಡಿಯ ಬರ ಇಲ್ಲಿ ಬೇಗ. ನೀನು ಬಾ ಸರ್. ಈ ಮನುಷ್ಯರುಗಳಿದಾರಲ್ಲ, ನಾವೆಲ್ಲ ಈರುಳ್ಳಿ ಥರ. ಮೂಟೆಯಿಂದ ಬಾಕ್ಸಿಗೆ, ಬಾಕ್ಸೆಯಿಂದ ಪಾತ್ರೆಗೆ, ಕೆಲವು ಟೈಮು ಇಳಿಗೆ ಮನೆಗೆ. ಇದನ್ನೆಲ್ಲ ಬಿಟ್ಟು ಒಬ್ಬ ಯೋಚನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಹದಿನೈದು ನಿಮಿಷ ಟೈಮ್ ಐತೆ ನೋಡ್ರಿ, ಎಲ್ಲ ಊಟ ಮಾಡ್ಕೊಳ್ಳಿ. ಬೇಗ ಬೇಗ ಬನ್ನಿ. ಬನ್ನಿ ಬನ್ನಿ. ಇವಾಗ ನಿಮ್ಗೆ ಅರ್ಜೆಂಟ್ ಆಗ್ತಿಲ್ವಾ? ಬಾಮ. ಓಯ್, ಯಾರದು? ತಂಗಿ. ಯಾರಿಗೆ? ಯಾರಿಗೋ. ಅಯ್ಯ, ಬೇಗ ಬನ್ನಿ, ಬೇಗ ಬನ್ನಿ. ಮೆತ್ತಿಗಿಳಿಯಪ್ಪ. ಬಾಪ. ಏನ್ರಿ ಅವಳಿಗೆ ನಿಧಾನಕ್ಕೆ ಹೋಗೋಕೆ ಹೇಳಿ. ಏನ್ ಮಾಡ್ತಿದ್ಯಣ್ಣ? ಮತ್ತೆ ಮೊಬೈಲ್ ಹಿಡ್ಕೊಂಡ? ಒಂದ್ ಸೆಕೆಂಡ್ ಟೈಮ್ ಸಿಕ್ಕರು ಸಾಕು, ತೆಗೆದ್ಬಿಟ್ಟು ಕೈಲಿ ಇಟ್ಕೊಂತಿಯಲ್ಲಣ್ಣ ನೀನು. ಬಾ. ಸರಿ, ಗಾಡಿನ ಎಲ್ಲೆಲ್ಲೋ ಬಿಟ್ಬಿಡ್ಬೇಡಪ್ಪ. ಬೆಳಗ್ಗೆನೂ ನಿದ್ದೆ ಮಾಡಿಲ್ಲ, ಬರೇ ಮೊಬೈಲ್ ಯೂಸ್ ಮಾಡ್ಕೊಂತ ಕೂತಿದೀಯಾ. ಲೈ, ಇದೆಲ್ಲ ಆಕ್ಟಿಂಗ ಇಲ್ಲ ಒರಿಜಿನಲ್ಲ? ಯಾವುದು? ಮೊಬೈಲು ಕಣೋ. ದೊಡ್ಡ ಮನುಷ್ಯ, ನಿಂಗೆ ಇದೆಲ್ಲ ಬೇಕಾ? ನಿನಗೆ ವಯಸ್ಸು ಎಷ್ಟು ಅಂತ ನಿಂಗೆ ನೆನಪಿಲ್ವಾ? ನೀನು ಎನ್ನ ರಾತ್ರಿ ನನಗೆ ವಯಸ್ಸಾಯ್ತು ಅಂತ ಹೇಳಿಲ್ಲ. ಹೋಗೋ, ನಿನಗೆ ದೋಸೆನ ಪರೋಟ? ಈ ಕಾಲದ ಹುಡುಗರು ಎಷ್ಟೋ ಬೆಟ್ರು, ನಿಮ್ಗಿಂತ ಡೀಸೆಂಟ್ ಆಗಿರ್ತೀವಿ. ನಾನೊಂದು ಪರೋಟ ತಗೊಂತೀನಿ ಸಾಕು. ಅಣ್ಣ, ಒಂದು ಕುತ್ತು ಪರೋಟ. ಅಪ್ಪ, ಸ್ವಲ್ಪ ಬೇಗ ಬಾಪ. ಬರ್ತಾರೆ, ನೀನ್ ಬಾರೆ. ವಾಸನೆ ಇಲ್ಲಿ. ಬಾ, ಈ ಕಡೆ ಹೋಗೋಣ. ಇಲ್ಲಿ ತುಂಬಾ ಕತ್ಲೆ ಇದೆ, ಬೇಗ ಬಾ. ಕತ್ಲಾಗಿರಿದ್ರೇನು, ಅಲ್ಲೇ ಚೆನ್ನಾಗಿರುತ್ತೆ. ಅಣ್ಣ, ಊಟ ಮಾಡ್ಲಿಲ್ಲ? ಸರಿ. ಅಮ್ಮ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಎಲ್ಲದನ್ನು ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನನಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕಿದನ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ? ಇದನ್ ಬಿಟ್ಟು ನಿಮಗ್ ಬೇರೆ ಯೋಚನೆನೇ ಬರಲ್ವಾ? ಯಾವಾಗ ನೋಡಿದ್ರು ಮದ್ವೆ ಮದ್ವೆ. ನೀವ್ ನಿರ್ಧಾರ ಮಾಡಿದ್ರೆ ಸಾಕ, ನಾನು ಯೋಚನೆ ಮಾಡ್ಬೇಕಲ್ವಾ? ಇವನೊಬ್ಬ.
ಇಲ್ಲೇ ಅಲ್ವಾ? ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳು. ಅಯ್ಯೋ ಯಾರದು? ಏಯ್ ಹಿಡ್ಕೊಳ್ಳಿ, ಅವ್ನು ಹಿಡ್ಕೊಳ್ಳಿ. ಇಬ್ರಿಗೂ ಎಷ್ಟು ವಯಸ್ಸಾಯ್ತು? ಸರಿ ಸರಿ, ಬಸ್ ಹೊರಡ್ತಿದೆ. ಏನ್ರಿ ಇಲ್ಲಿ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಬನ್ನಿ ಹೋಗೋಣ. ಸಿನಿಮಾ ಸಾಂಗ್ ಕೇಳ್ತಾ ಇದ್ದೆ ನೀನ್ ಕಣೆ. ಬಾರೆ ಪುಟ್ಟಿ. ಹಾ, ಯಾರದು? ಅವ್ರು ಯಾರು ನಿನಗೆ ಗೊತ್ತಾ? ನೀನ್ ಬಾಮ. ಅಪ್ಪ ನನಗ್ ಹೊಟ್ಟೆ ಹಸಿತಿದೆ. ಸರಿ ಸರಿ, ಅರ್ಥ ಆಯ್ತು. ಅಪ್ಪಂಗೂ ಸ್ವಲ್ಪ ಹೇಳು, ನನ್ ಕೈಲಾಗ್ತಿಲ್ಲ. ಹಾಯ್. ಹಲೋ. ಯಾಕೆ ಒಬ್ಳೆ ನಿಂತಿದ್ಯಾ? ಸ್ಮೋಕ್ ಮಾಡ್ತೀಯಾ? ನೀವು ಮಾಡ್ತೀರಾ? ಊಟ ಮಾಡಿದ್ರಾ? ಹಾ ಆಯ್ತು, ನಂದು. ನಿಮ್ದು ಊಟ ಆಯ್ತಾ? ಹಾ, ನಂದು ಊಟ ಆಯ್ತು. ನೀವು ಸೇರ್ತೀರಾ? ಬನ್ನಿ ಆ ಕಡೆ ಹೋಗೋಣ. ಅರೆ ಮೊಟ್ಟೆ ಪಪ್ಸು. ಈ ಥರ ಡ್ಯಾನ್ಸ್ ಎಲ್ಲ ಬರೀ ತಮಿಳ್ನಾಡಲ್ಲಿ ಆಡೋದಾ? ಆಂಧ್ರ ಕರ್ನಾಟಕದಲ್ಲೂ ಇದೆ. ಪಾಪ ಆಟ ಮಾಡಬಾರ್ದು. ಅನ್ಬೇಡಿ, ನಂಗಿದ್ ಬೇಕು, ಕೊಡ್ಸು. ಹಲೋ, ಸಾರಿ, ಅದು ನಿಮ್ಮ ಹೆಸರನ್ನು ಹೇಳಿ. ಏನು? ಅದೇನಿಲ್ಲ, ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಥರ ಏನು ಭಯ ಇಲ್ಲ. ನಾನು ಆ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಏನು? ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ, ಇನ್ನೇನು ಹೇಳಲಿ ನಾನು? ಅಯ್ಯೋ ಏನ್ರಿ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ, ಬನ್ನಿ. ಆಮೇಲೆ ಊಟನೂ ಸಿಗಲ್ಲ, ಬಸ್ಸು ಹೊರಟು ಹೋಗುತ್ತೆ. ಬನ್ನಿ. ಕರ್ತರೆ ನಮ್ಮನ್ನ ಕಾಪಾಡು. ಏ ಮೆತ್ಗೆ, ಊಟ ಆಯ್ತಾ? ಇನ್ನೂ ಇಲ್ಲ, ಈಗ ಮಾಡಬೇಕು. ಅಯ್ಯೋ ಅಣ್ಣ ಅದೆಲ್ಲ ಬೇಡ. ಬೇಡಮ್ಮ. ಏನಣ್ಣ ಇಲ್ಲ ಕೈ ತೊಳ್ಕೊಂಡ್ರಿ? ನಿನ್ ಬಾಯಿ ಏನೋ ಅಲ್ವಲ್ಲ, ಕೂರಕ್ಕಾಗ್ಲಿಲ್ಲ ಎದ್ದೋಗು. ಅಣ್ಣ ಎಲ್ರಿಗೂ ಬಿಲ್ ಕೊಟ್ಬಿಡಿ. 9538. ಅಯ್ಯೋ ಕರ್ತರೆ, ಏನ್ ಅವಸ್ಥೆ ಇದು? 63. ಅಲ್ಲ, ನೀವು ಇದನ್ನೇ ನೋಡ್ಕೊಂಡು ನಿಂತ್ಕೊಂಡಿರ್ತೀರಾ? ಬನ್ನಿ ಮೊದಲು. ಇದು ವಾಟ್ಸಪ್ ನಂಬರಾ? ಯಾ, ಬೋತ್. ಯು ಕ್ಯಾನ್ ಟೆಕ್ಸ್ಟ್ ಮೀ. ನಾನೊಂದು ಮಿಸ್ ಕಾಲ್ ಕೊಡ್ತೀನಿ, ಸೇವ್ ಮಾಡ್ಕೊಳ್ಳಿ. ಫೋನಲ್ಲಿ ಬ್ಯಾಲೆನ್ಸ್ ಇದೆ ಅಲ್ವಾ? ಇಲ್ಲ ನಾನೇ ಕಾಲ್ ಮಾಡ್ಲಾ? ಇಲ್ಲ, ಇದೆ ಇದೆ. ಹಾಯ್ ಗಾಯ್ಸ್. ಹಾಯ್. India is now very developing. Toilets, economics, rural area. So this is apply for common? No, this is state government, bad government. But central ministry is very strong. Hi she. Coconut chip is nice. Yes, very nice. Yeah, please come. ಅಣ್ಣ ಅಣ್ಣ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಣ್ಣ. ನಿಮ್ಮ ಗಾಡೀಲಿ ನಮ್ಮನ್ನ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗ್ತೀರಾ? ಅವ್ರಿಗೇನಾಯ್ತು? ಜ್ವರ. ಸ್ವಲ್ಪ ನೋಡಿ ಅಣ್ಣ. ಇಲ್ವಾ ಅಣ್ಣ? ಅಣ್ಣ ಅಣ್ಣ ಅಣ್ಣ, ಓಯ್ ಅಣ್ಣ. ಏ ಗುಬಾಡ್, ನಿನ್ನ ಕಾಯಿಲೆಗೆ ಔಷಧಿನಿಲ್ಲ ಕಣೋ, ಸಾಯಿಸ್ಬಿಡ್ತೀನಿ. ಗೋಬೆ ನನ್ನ ಮಗನೇ. ನೋಡು ಯಾರಪ್ಪ ಇವನು? ಅಣ್ಣ ಅಲ್ಲಿದೆಯಲ್ಲ ಫ್ಯಾಮ್ಲಿ, ತುಂಬ ಬಡವ್ರು ಅನಿಸುತ್ತೆ. ಗಾಡೀಲಿ ಬರ್ತೀನಿ ಅಂತಿದ್ದಾರೆ, ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಹಚ್ಕೊಳ್ಳೋದ? ದುಡ್ಡಿದ್ರೆ ಬರೋ ಕೇಳು. ಅಣ್ಣ ಇವನೊಬ್ಬ. ಹಲೋ, ಹತ್ತಿ ಟೈಮ್ ಆಯ್ತು. ಏನು ಹೇಳಿ ಸಮಾಧಾನ ಮಾಡೋದು? ಹತ್ತಿ ಅಣ್ಣ, ಬಸ್ಸಲ್ಲಿ ಸೀಟ್ ಇಲ್ಲ, ಹಾಗಾಗಿ ಹೇಳಿ ಅಣ್ಣ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀರಾ? ಪರವಾಗಿಲ್ಲ ಅಣ್ಣ, ಹಾಸ್ಪಿಟಲ್ವರೆಗೂ ಅಷ್ಟೇ. ಅಣ್ಣ ಸ್ವಲ್ಪ ಹಿಡ್ಕೊಳ್ತೀರಾ? ಅಲ್ಲಿವರೆಗೂ ಕರ್ಕೊಂಡು ಹೋಗೋಣ. ಆಯ್ತು, ಬನ್ನಿ. ಎಲ್ಲಿಂದ ಬರ್ತಿದ್ದೀರಾ? ಧರ್ಮಪುರಿ ಅಣ್ಣ. ಧರ್ಮಪುರಿನಾ? ಮೆತ್ತಿಗೆ ನೋಡಿಕೊಂಡು
ಮೆತ್ತಗೆ ಇಲ್ಲಿ ಕೂತ್ಕೊಳ್ಳಿ. ಬನ್ನಿ. ದುಡ್ಡಿದೆಯಾ? ದುಡ್ಡು ಹಾಂ, ದುಡ್ಡಿದೆಯಾ? ಛೇ ಬಿಡೋಣ, ಸುಮ್ಮನೆ ಬಾಕ್ಲಾಕಿ. ನೀವು ಏನು ಮಾತಾಡ್ದೆ? ಅವ್ರ ಆಸ್ಪತ್ರೆಗೆ ಹೋಗ್ಬಿಟ್ಟು ಹತ್ರ ಸಾಕಾ? ದುಡ್ಡು ಬೇಡವಾ? ನಿನಗೆ ಸ್ವಲ್ಪ ಆದರೂ ಮನುಷ್ಯತ್ವ ಇರಬೇಕಲ್ವಾ? ಯಾವಾಗ ನೋಡಿದ್ರು ಕಾಸು ಕಾಸು ಅಂತಾನೆ. ಕಾಲ್ ತೆಗೆ, ಎತ್ತಾಕೊಂಡು ಹಿಡ್ಕೊ. ಹೆಂಗ್ ಬೇಕಂಗೆ ಕುತ್ಕೊಂತೀಯ? ಇದೇ ನಿನ್ ಸ್ವತ್ತ. ಎಲ್ಲರೂ ಇದಾರಲ್ವಾ? ಸರಿ ನಡಿಯೋಣ. ಅವನೇನು ಕನ್ನಡದವನಾ? ಇಲ್ಲಿ ಬಂದ್ಮೇಲೆ ಕನ್ನಡ ಕಲ್ತಿದ್ದಾನೆ ಅನ್ಸುತ್ತೆ. ಪಕ್ಕದವರೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಅವ್ರುಗಳು ನೋಡ್ಕೊಂಡೇ ತೃಪ್ತಿ ಪಟ್ಕೋಬೇಕು. ಏನು ಬುದ್ಧಿದು ಕಷ್ಟ. ಸ್ವಾಮಿ, ಹಲೋ, ಮೇಲೆ ಕೆಲ್ಸಕ್ಕೆಲ್ಲ ಹೋಗ್ಬೇಡಿ. ನೀನಿನ್ನ ಮಲಗಿಲ್ವಾ? ಛೆ, ಏನಿದು? ನೀನೇ ಹೀಗೆ ಮಾಡಿದ್ರೆ ನನಗೇನೂ ಆಗಿಲ್ಲ. ಏನ್ ಮಾಡ್ತಿದ್ದಾರೆ ಇವರು? ಒಬ್ರ ಮೇಲೊಬ್ರು ಮಲ್ಗಿದ್ದಾರೆ. ಕೊಡಿ ಮಗ. ರಾಘವನ್ ಅಂಕಲ್ ತಮ್ಮ ಪ್ರಜ್ವಲ್ ಅಂಕಲ್ ಕೂಡ ಯಾವಾಗ್ಲೂ ಇದೇ ತರ ಆಟ ಆಡೋಕ್ಕೆ ಇಷ್ಟಪಡ್ತಾರೆ.
ನಿಮ್ಗೆಲ್ಲ ಏನೋ ತೊಂದರೆ. ಛೇ, ನೀನ್ ಯಾಕೆ ಇಲ್ಲಿ ಬಂದು ಕೂತಿದೀಯಾ? ಏನಾಯ್ತು? ಅಲ್ಲೇನ್ ಸಮಸ್ಯೆ? ಏನಿಲ್ಲಣ್ಣ, ಏನೋ ಸೀಟ್ ಬದಲಾಯ್ತು ಅನ್ಸುತ್ತೆ. ಅಣ್ಣ ಲೈಟ್ ಆಫ್ ಮಾಡೋಣ, ಏನು ಸಮಸ್ಯೆ ಇಲ್ಲ. ನಡಿ ನಡಿ. ನಿನ್ನ ಮುಗ್ದಿಲ್ವೇನಯ್ಯ? ಅಲ್ಲಿ ಸೀಟ್ ಮೇಲೆ ಕೂತ್ಕೋ ಹೋಗಯ್ಯ. ಅಲ್ಲಿ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನೀನೇ ಕೂತ್ಕೋ. ಯಾಕೋ ಹಿಂಗೆ ಟೆನ್ಷನ್ ಕೊಡ್ತಿದ್ಯಾ ನನಗೆ? ಬೇರೆ ಯಾರು ಓಡಾಡೋದೇ ಬೇಡವಾ? ಏನಾಯ್ತೋ ಹೇಳು. ಏನಿಲ್ಲಣ್ಣ, ಅವ್ನು ಕುಡ್ಕೊಂಡ್ಬಿಟ್ಟು ಸುಮ್ಮನೆ ತಲೆ ತಿಂತಿದ್ದ. ಏನ್ ತಲೆ ತಿಂತಿದ್ನಾ? ನಿನ್ನ ಅವ್ನ ತಲೆ ಸರಿ ಮಾಡಕ್ ಹೋಗಿದ್ದ ಈಗ? ಲೇ, ನಿನ್ ತಲೆ ನೋವನ್ನ ನಾನು ಯಾವತ್ತಿಂದ ನೋಡ್ತಿಲ್ಲ. ಇಲ್ಲಿ ನೋಡು, ನನ್ನ ಕೈಲಿ ಬಯಸ್ಕೋಬೇಡ. ಥ್ಯಾಂಕ್ಸ್. ಇವ್ರಿಗೆ ಮಾಡೋ ರೀತಿನೇ ಮಾಡಬೇಕು, ಆಗ್ಲೇ ಇವ್ರಿಗೆ ಬುದ್ಧಿ ಬರೋದು. ನಿಜಾನೇ. ನಾನು ರೆಗ್ಯುಲರಾಗಿ ಕೇಳೋ ಹಾಡು ಟೇಲರ್ ಸ್ವಿಫ್ಟ್ದು ಬ್ಲ್ಯಾಂಕ್ ಸ್ಪೇಸ್ ಅಂತ. ಇದೆಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಅನ್ಸುತ್ತೆ. ಮಲ್ಕೊಂಡೇ ಇದ್ದಾರೆ. ಬಿಸಿಯಾಗಿದೆ. ಬಿಸಿನಾ? ಜ್ವರ 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 ಜ್ವರ. ಹೌದು. ಹಾಂ, ಜ್ವರ. ಹಾಸ್ಪಿಟಲ್ ಅಂತ ಹೇಳಿದ್ರಲ್ಲ, ಕಾಸಿಗೆಲ್ಲ ಸಹಾಯ ಮಾಡೋಕ್ಕೆ ಯಾರಾದರೂ ಇದ್ದಾರಾ ಅಲ್ಲಿ? ಗೊತ್ತಿಲ್ಲ. ಅಲ್ಲ, ಹಾಸ್ಪಿಟಲ್ ತೋರಿಸಿ ವಾಪಸ್ ಬರೋದಕ್ಕೆ ಕಾಸು ಐತಾ ನಿಮ್ಮ ಹತ್ರ? ಈ ಜೀವನ ಅಂದರೆ ಹೀಗೇನೆ ಅಣ್ಣ. ಹೇಗೆ? ನಾವೊಂದೇನೋ ಆಸೆ ಪಡ್ತೀವಿ, ವಿಧಿ ಏನೋ ಒಂದು ಮಾಡಿಸುತ್ತೆ. ಹೌದು. ಈಗ ನೀನೇನು ಆಸೆ ಪಟ್ಟೆ? ನಾನು ಏನೇನೋ ಆಸೆ ಪಟ್ಟಿದ್ದೀನಿ, ಅದನ್ನೆಲ್ಲ ಹೇಳೋಕ್ಕಾಗುತ್ತಾ?
ನಾವಿವತ್ತು ಬರೋ ದಾರಿಯಲ್ಲಿ ಸೀಟ್ ಇರಲಿಲ್ಲ ಅಂದರೆ ಕಾಸು ಸಂಪಾದನೆ ಮಾಡ್ಬೋದಾಗಿತ್ತು. ಸಂಪಾದಿಸಿದ್ವಾ? ಅದೇ ಅಲ್ವಾ, ನಾ ಏನೋ ಆಸೆ ಪಡ್ತಿದ್ದೀನಿ, ಇಲ್ಲಿ ಆಗದೇ ಬೇರೆ ಆಗ್ತಿದೆ. ಪಾಪ ಅಲ್ವಣ್ಣ? ಏನಂದೆ? ಹುಷಾರಿಲ್ದಿರೋರನ್ನ ಕರ್ಕೊಂಡು ಇಷ್ಟು ದೂರ ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಪಾಪ ಅಂದೆ. ಅದಕ್ಕೆ ಈಗ ನಾವೇನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡೋಕ್ಕಾಗತ್ತೆ ಬಿಡೋಣ. ಪಾಪ ನಾನು ಸಹಾಯ ಮಾಡ್ತೀನಿ, ನಾನು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಎಲ್ಲಿಗೆ? ಅದೇ ಕ್ಲಿನಿಕ್ಕಿಗೆ. ಗೂಬೆ, ಬೇಡದಿರೋ ಕೆಲಸ ಎಲ್ಲ ಮಾಡೋಕೆ ಹೋಗ್ಬೇಡ. ಇವ್ರನ್ನೆಲ್ಲ ವೇಟ್ ಮಾಡ್ಸೋಕ್ಕಾಗಲ್ಲ. ಯಾರು ವೇಟ್ ಮಾಡಂತ ಹೇಳಿದ್ದು? ನೀನು ಬಿಟ್ಬಿಟ್ಟು ಹೋಗು. ನೀನೇ ತಾನೇ ಗಾಡಿ ಓಡಿಸ್ಬೇಕಾಗಿರೋದು. ನಾ ಬೇರೆ ಗಾಡೀಲಿ ಬರ್ತೀನಿ. ಆಟ ಆಡ್ಬೇಡ ಕಣ. ಅದು ನೀನು ಇವಾಗ ಈ ಥರ ಮಾತಾಡ್ತಿದೀಯಾ, ನಮ್ಮ ಕುಟುಂಬದಲ್ಲಿ ಈ ಥರ ಯಾರಿಗಾದ್ರೂ ಏನಾದರೂ ಆಯಿತು ಅಂದ್ರೆ ನಮಗೆ ಗೊತ್ತಾಗುತ್ತೆ ಏನಂತ. ಆಯಿತು ಆಯಿತು. ಅವ್ರಿಗೆ ಬೇರೆ ನಡೆಯೋಕ್ಕಾಗ್ತಿಲ್ಲ ಅನ್ಸುತ್ತೆ, ನಾನು ಜೊತೆಯಲ್ಲಿ ಬರ್ತೀನಿ. ಲೇ ಮನುಷ್ಯತ್ವ ಇರ್ಬೇಕಣ್ಣ, ಮನುಷ್ಯತ್ವ. ಹೌದು, ದೊಡ್ಡ ಮನುಷ್ಯ ನೀನು. ಏನ್ ಕೆಲಸ ಮಾಡ್ಕೊಂಡಿದ್ಯಾ? ನಾನೊಬ್ಳು ಕಾಸ್ಟ್ಯೂಮ್ ಡಿಸೈನರ್. ಸಿನಿಮಾದಲ್ಲ? ಸಿನಿಮಾಲ್ಲೇ ಇರೋದು. ನೀವು? ನಾನು ಏ ಬಾರೆ ಸುಮ್ಮನೆ ಬಿಡಮ್ಮ. ಹೋಗೋದು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋದು. ನನ್ಗದ್ ಬೇಕಮ್ಮ. ಎಲ್ಲ ದೇವರಾಟ. ಹಾಂ ಸಾಕು, ಇಲ್ಲೇ ನಿಲ್ಲಿಸಿ. ಲೇ, ಏನೋ ಮಾಡ್ತಿದೀಯ ನೀನು? ಆ ಕ್ಲಿನಿಕ್ಕಿಗೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಲ್ವಾ? ನೀನೇನು ವೇಟ್ ಮಾಡಬೇಡ, ನಾನು ಇವ್ರುಗಳಿಗೆ ಹಾಸ್ಪಿಟಲ್ ಬಿಟ್ಬಿಟ್ಟು ನೇರವಾಗಿ ಅಲ್ಲೇ ಬಂದ್ಬಿಡ್ತೀನಿ, ಆಯ್ತಾ? ಮೆತ್ತಗೆ ಆಟ ಆಡ್ಬೇಡ ಕಣೋ. ನಿಧಾನ ಕಿಳೀರಿ. ಛೇ ಹೂನಪ್ಪ. ಬಿಡಿ ಅಣ್ಣ, ನಾವು ಹೋಗ್ತೀವಿ. ಪರವಾಗಿಲ್ಲ ತಂಗಿ, ನಾನು ಬರ್ತೀನಿ. ಕಷ್ಟ ಆಗುತ್ತೆ ನಿನಗೆ. ಇಲ್ಲೆಲ್ಲ ಲೇಟ್ ಏನಾಗಲ್ಲ, ಬೇಗ ಬರ್ತೀನಿ. ಏಯ್, ಜಾಸ್ತಿ ಮುಟ್ಬೇಡ ಕಣೋ. ನೀವು ಬಸ್ ಹತ್ಕೊಂಡು ಹೊಡಿ ಅಣ್ಣ ಮೊದಲು. ದೊಡ್ಡ ಮನುಷ್ಯ. ನೋಡ್ದ ಹತ್ರಣ ಇದೆ, ಎಷ್ಟು ದೂರ ಇದೆ. ಒಬ್ಬರೇ ಹೆಂಗೆ ಕರ್ಕೊಂಬರ್ತಿದ್ರಿ? ನೋಡ್ಕೊಂಡು ಅವನು ಎಲ್ಲಿಗಾದರೂ ಹೋಗ್ಲಿ. ಇದಾದ್ಮೇಲೆ ಸೀಟ್ ಇದೆಯೋ ಇಲ್ಲೋ ಜನಗಳನ್ನ ಹತ್ಸ್ಕೊಂಡು ಕಾಸು ಮಾಡ್ಕೋತೀನಿ. ನೋಡೋದಕ್ಕೆ ಆ ಥರ ಅನ್ಸೋದೇ ಇಲ್ವಲ್ಲ. ನಾನು ಯಾರ್ಯಾರನ್ನೋ ಟ್ರೈ ಮಾಡಿದ್ರೆ ಇವ್ನು ನನ್ನನ್ನೇ ಟ್ರೈ ಮಾಡ್ತಾ ಇದ್ದಾನಲ್ಲ. ಅಯ್ಯಯ್ಯೋ, ಯಾರನ್ನೂ ನಂಬಕ್ಕೆ ಆಗೋದಿಲ್ಲಪ್ಪ ದೇವ್ರೆ. ಹುಷಾರಾಗಿರ್ಬೇಕು. ಭಿಕ್ಷಕ ನನ್ನ ಮಕ್ಕಳು ನಿಲ್ಲಿಸ್ಬಿಟ್ರ? ನಿಲ್ಸು ಸೈಡ್ಗಾಕು. ದೇವ್ರೆ, ಈ ಕಡೆ ಬಾ, ಬೇಗ ಇಳಿಯ ಕೆಳಗಡೆ. ಓಕೆ ಸರ್. ಗಾಂಧಿ ಬಂದಾಯ್ತು ಸರ್. ಈಗಲೇ ಸರ್. ಎಸ್ ಸರ್. ನಾನು ಬೇಗ ಬಾರೋ ಸರ್. ಹಾಂ, ಏಯ್ ತಗೊಳ ಬಾಯಿಲಿ ಸರ್. ನೀನೇನ ಲೈಟ್ ಹಾಕ.
ಹೋಗೋ ಒಳಗೆ. ಡೋರ್ ಓಪನ್ ಮಾಡು. ಏನ್ರ ಎಷ್ಟು ಗಬ್ಬಾಗಿದೆ, ಕ್ಲೀನ್ ಮಾಡಲ್ವಾ ನೀವು? ಕ್ಲೀನಾಗೆ ಸರ್ ಇದೆ. ಏಯ್, ಏನಾಯ್ತಮ್ಮ? ರೀ ಏನ್ರಿ ಏನ್ರಿ ನೋಡ್ರಿ. ಏಯ್, ಎಲ್ಲಿ? ತೆಂಗಣೂರು. ತೆಂಗಣೂರು. ಏನು ಕೆಲಸ? ಪೇಂಟರ್. ಎಲ್ಲಿ ಹತ್ಕೊಂಡೆ? ಮಡಿವಾಳ. ಬ್ಯಾಂಗ್ಳೂರ್. ಅಲ್ಲ, ಏನು 4 ಜನದ ಜೊತೆ ಟ್ರಾವೆಲ್ ಮಾಡ್ತೀಯ, ಬರೋವಾಗ ಔಷಧಿ ತೊಗೊಂಬರಕ್ಕಾಗಲ್ವಾ ಅಂತ? ಏನು ಸರ್, ಅವ್ರಿಗೆ ಹುಷಾರಿಲ್ಲ ಸರ್. ನಿಮ್ಮ ಅಪ್ಪನ? ಅಪ್ಪನ ವಯಸ್ಸಾಗೈತೆ ಸರ್. ವಯಸ್ಸು? ನಿದ್ದೆ ಬರ್ತಾ ಇದೆಯಾ? ಈ ಗಾಡೀಲಿ ಬುಕ್ ಮಾಡಿದವ್ರು ಬಿಟ್ಟು ದಾರಿಲಿ ಯಾರಾದರೂ ಹತ್ಕೊಂಡ್ರ? ಇಲ್ಲ ಸರ್, ಇಲ್ಲ. ಇಲ್ವಾ? ನಿಜವಾಗ್ಲೂ ಇಲ್ಲ. ನಿಮ್ಮಗಳಿಗೆ ಸಂದೇಹ ಬರೋ ಥರ ದಾರಿ ಮಧ್ಯದಲ್ಲಿ ಯಾರಾದರೂ ಈ ಬಸ್ಸನ್ನು ಹತ್ಕೊಂಡ್ರ? ಒಂದೋ ಇಲ್ಲ ಅಂತ ಹೇಳಿ, ಇಲ್ಲ ಹೌದು ಅಂತ ಹೇಳಿ. ಈ ಥರ ಬೊಂಬೆ ಥರ ಕೂತ್ಕೊಂಡ್ರೆ ಹೇಗೆ? ಮಧ್ಯರಾತ್ರಿ ನೋಡ್ದಾ? ಏಯ್, ಏನು? ಸಾರಿ ಸರ್, ಅವಳನ್ನ ನೋಡಿದ್ರೆ ಏನೋ ಮುಚ್ಚಿಡ್ತಿರೋ ಥರ ಇದೆ. ಅದು ಅವರು ಈ ವ್ಯಕ್ತಿ. ಏಯ್, ಇಳಿಯ ಇಳಿಯ. ನಾನಾ? ನಿಮ್ಮ ಅಮ್ಮ. ನಡೆ. ಹುಡುಕ್ತಿರೋರು ಸಿಗೋವರೆಗೂ ಯಾರು ಕೆಳಗಿಳಿಬಾರ್ದು. ನಾವು ಹುಡುಕ್ತಿರೋದು 2 ಮಾವೋಯಿಸ್ಟ್ಗಳನ್ನ, ಒಂದು ಹೆಣ್ಣು, ಒಂದು ಗಂಡು. ಸರ್, ನಾನು ಮಾವೋಯಿಸ್ಟ್ನ ನೋಡಿರೋದು ಟಿವಿಲಿ ಮತ್ತೆ ಪತ್ರಿಕೆಯಲ್ಲಿ ಅಷ್ಟೇ ಸರ್. ಏನು ಜೋಕಾ? ಪೊಲೀಸರು ಮೊದಲಿನ ಥರ ಇಲ್ಲ, ತುಂಬ ಎಫಿಷಿಯೆಂಟ್. ಸೆಂಟ್ರಲ್ಗೆ ಒಳ್ಳೆ ಗೌರ್ಮೆಂಟ್ ಬಂದಿರೋದ್ರಿಂದಾಗಿ ಈ ಥರ ಆಗಿರೋದು. ನೋಡಿದ್ರಾ ಎಷ್ಟು ಬೇಗ ಅವ್ರನ್ನ ಹುಡುಕಿದ್ದಾರೆ ಅಂತ? ಇದೇ ನಮ್ಮ ಸ್ಟೇಟ್ನ ಎಫಿಷಿಯನ್ಸಿ. ಆಹಾ, ಸ್ಟೇಟ್. ಈ ಅಮ್ಮ ಇನ್ನೂ ಹಳೆ ಕಾಲದವ್ರ ಥರನೇ ಇದ್ದಾಳೆ ಅನ್ಸುತ್ತೆ. ಇನ್ನು ಯಾವ ಕೆಲ್ದಾಗಿದ್ದೀರಾ ನೀವು? ಇಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ಇವಾಗ ಏನು ಮಾಡ್ತೀಯಾ?
ಭಯ ಪಡಬೇಡಿ, ಇವ್ರಿಗೇನೂ ಆಗಲ್ಲ ಬಿಡಿ, ನಾನು ಇದೀನಲ್ಲ. ಸುಮ್ಮನೆ ಹೇಳ್ತಿಲ್ಲ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಕೊಡ್ತೀನಿ ಬೇಕಿದ್ರೆ. ಇದರಿಂದ ನಿನ್ನ ಕಷ್ಟನೂ ತೀರುತ್ತೆ, ನನ್ನ ಕಷ್ಟನೂ ತೀರುತ್ತೆ. ಆ ಸೈಡಲ್ಲಿ ಜಾಗ ಇದೆ, ಬಾ. ಇವಾಗ ಎಲ್ಲಿ? ಅವರು ಬರೋ ದಾರಿಲೇ ಇಳ್ಕೊಂಡ್ರು. ಎಷ್ಟು ಹೊತ್ತಾಯ್ತು? ಸ್ವಲ್ಪ ಹೊತ್ತಾಯ್ತು ಸರ್. ಥ್ಯಾಂಕ್ ಯು. ಏನಮ್ಮ ಸ್ವಲ್ಪ ಇಲ್ಬಾ. ನಿನ್ನ ಹತ್ರ ಪೊಲೀಸವರು ಏನು ಕೇಳಿದ್ರಮ್ಮ? ಅದು ಬರೋ ದಾರಿಲಿ ಯಾರೋ ಬಸ್ಸಲ್ಲಿ ಹತ್ತಿದ್ರು, ಅವ್ರನ್ನ ಹುಡ್ಕೊಂಡು ಬಂದಿದ್ದಾರನ್ನ ನೋಡಿದ್ಯಾ? ನಿನಗೂ ಆ ಮಾವೋಯಿಸ್ಟ್ಗಳಿಗೂ ಯಾವ ಥರ ಒಂದು ಅಯ್ಯೋ connection? ಏನು ಸಂಬಂಧ ಇಲ್ಲ ಸರ್. ನನ್ನ ಮಗ ಕ್ಲೀನರ್ ಇಂದನೇ ಹಿಂಗಾಗಿದ್ದು. ಅವಾಗಲೇ ಹೇಳ್ದೆ ಅವ್ರನ್ನ ಹತ್ಕೋಬೇಡ್ವೋ ಅಂತ, ಆದ್ರೂ ಅವನೇ ಹತ್ತಿಸ್ಕೊಂಡ ಸರ್. ಹೌದು, ಇವಾಗ ಅವರೆಲ್ಲಿ? ಅವ್ರು ಅವಾಗಲೇ ದಾರಿನಲ್ಲೇ ಇಳ್ಕೊಂಡ್ರು, ಕ್ಲೀನರ್ ಕೂಡ ಇಲ್ಲ. ಅವರೆಲ್ಲ ಯಾವಾಗಲೂ ಎಸ್ಕೇಪ್ ಆಗಿರ್ತಾರೆ. ಗೊತ್ತಿಲ್ಲ ಏನು ನಡೀತಿದೆ ಅಂತ. ಏನೂ ಇಲ್ಲ. ಎತ್ತು ಬಿಡ್ಲಾ? ಇಲ್ಲ ಬೇಡ, ಇವನನ್ನ ಕೊಲ್ತಾ ಕೂತ್ಕೊಂಡ್ರೆ ಟೈಮ್ ಹಾಳಾಗತ್ತೆ. ನನಗೆ ದುಡ್ಡು ಕೊಡಕ್ ಬರ್ತೀಯಾ? ಬಾ, ಟೈಮ್ ವೇಸ್ಟ್ ಮಾಡೋದು ಬೇಡ. ಅವರೆಲ್ಲ ನೋಡೋದಕ್ಕೆ ಒಂಥರ ಇದ್ದಾರೆ, ಹತ್ತಿಸ್ಕೋಬೇಡವೋ ಅಂತ ಅಂದ್ರೂ ಕೇಳಿಲ್ಲ ಸರ್ ಅವನು. ಸಾರಿ ಸರ್, ನನಗೇನು ಸಂಬಂಧ ಇಲ್ಲ ಸರ್. ನಿಜವಾಗ್ಲೂ ಸರ್, ನಮ್ಮ ಮಕ್ಕಳಡೆಗೂ ಸಂಬಂಧ ಇಲ್ಲ ಸರ್. ನೀವು ಸ್ವಲ್ಪ ಹೇಳಿ ಸರ್. ಇವಾಗ ಹೇಳ. ನಿಜವಾಗ್ಲೂ ಯಾವ ಸಂಬಂಧ ಇಲ್ಲ ಸರ್ ನನಗೆ. ಮಾತಾಡಲಿ. ಹೇಯ್, ಬರ ಇಲ್ಲಿ. ಈ ಪ್ಯಾಸೆಂಜರ್ಸು ವೆಯ್ಟ್ ಮಾಡೋದು ಬೇಡ, ನೀನು ಬಸ್ ಎತ್ಕೊಂಡು ಹೊರಡು. ಥ್ಯಾಂಕ್ ಯು ಸರ್. ಏಯ್ ಇರು, ಈ ಬಸ್ ಎಲ್ಲಿ ಹೋಗುತ್ತೆ? ತಿರುವನಂತಪುರಂ. ತ್ರಿವೆಂಡ್ರಂ. ದಡಿಯಾ ಬರ. ನೀನು ತ್ರಿವೆಂಡ್ರಮ್ಗೆ ಹೋಗೋವಾಗ ಈ ದಡಿಯಾ ನಿನ್ನ ಜೊತೆಗೆ ಬರ್ತಾನೆ. ಸರಿ ಸರ್. ತಿರ್ಚಿಗೆ ಬರೋವಾಗ ವಾಪಸ್ ಇವನ್ ಜೊತೆಗೆ ಬರಬೇಕು ಸರ್. ನಾನು ಮುಖ್ಯವಾದ ಸಾಕ್ಷಿ ಅಲ್ವಾ? ನಿದ್ದೆ ಮಾಡ್ಕೊಂಡಿರ್ಬೇಡ, ಎಚ್ಚರಿಕೆಯಿಂದ ಇರು. ಸರಿ ಸರ್. ಗಾಡಿ ತೆಗಿಯ ಸರ್. ಬೇಗ ಗಾಡಿ ತೆಗೆ. ಹತ್ತೆ ಗಾಡಿ ಹತ್ತೆ, ಬೇಗ ಬೇಗ ಹತ್ತೆ ಗಾಡಿ. ಹೋಗಮ್ಮ, ಏನು ಯಾರ ಮುಖ ನೋಡ್ತಿದ್ದೀರ? ಹೋಗೆ ಬೇಗ, ಹೋಗೆ ಬೇಗ. ಯೋ ಗಾಡಿ ತೆಗಿಯಯ್ಯ. ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ಬೇಗ ಹತ್ತಮ್ಮ. ಯೋ ಸ್ಟಾರ್ಟ್ ಮಾಡಯ್ಯ. ಯೋ ಏನಯ್ಯ ಮಾಡ್ತಿದ್ಯಾ? ಏಯ್ ಗಾಡಿ ಓಡಿಸೋ. ಇಲ್ಲ ಹೋಗ್ಬಿಟ್ಟ. ಅಯ್ಯೋ ಪಾಪಿ, ಎಲ್ಲ ಹೋಯ್ತು. ಏನ್ರಿ ಏನಾಯ್ತು? ನಮ್ಗಿವಾಗ ಪೊಲೀಸ್ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ. ಬಸ್ ಯಾಕಿನ್ನ ಹೊರಟಿಲ್ಲಪ್ಪ? ಪುಟ್ಟ, ಪೊಲೀಸವರು ಯಾರನ್ನ ಹುಡುಕ್ತಾ ಇದ್ದಾರೆ. ಅವ್ರು ಸಿಕ್ಕಿದ್ರೇನೆ ಬಸ್ ಹೊರಡೋದು. ಸ್ವಲ್ಪ ಜರ್ಕೊಳ್ಳಿ ಆ ಕಡೆ. ಇವರೆಲ್ಲ ಹೋಗ್ತಿದ್ದಾರೆ. ಎಲ್ಗೋ ಹೋಗ್ತಿದಾರ ಬಿಡಿ. ಬಾಗಿಲು ಹಾಕ್ಬಿಟ್ಟಿದಾರಾ? ನನಗೇನು ಗೊತ್ತಾ? ಬಾಗಿಲು ತೆಗಿಯೋಕ್ ಬರ್ತಿಲ್ವಲ್ಲ? ಗೊತ್ತಿಲ್ಲ. ಹಲೋ ಹಲೋ ಬ್ರೋ, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಹೈಲ್ಯಾಂಡ್. ಓ,
ರೋಮನ್ ಕ್ಯಾಥೋಲಿಕಾ? ವಾಟ್? ಎಸ್. ಮೀ ಟು. ವಿ ಟು. ಹೋ, ಐ ಆಮ್ ಗೋ ಟು ಪಾಲಕ್ಕಾಡ್ ಫಾರ್ ಆಯುರ್ವೇದಿಕ್ ಮಸಾಜ್. ವಿ ಸ್ಟೇಯಿಂಗ್ ಕೊಟ್ಟಾಯಂ. Kottayam. I have heard about it. Kerala is great place. In fact, the whole of the Indian continent is a great place. Readers, Yes. writers, Yes. all are classified. Peoples are very friendly example. ಕರೆಕ್ಟ್. ಇಂಡಿಯಾ ಈಸ್ ಗ್ರೇಟ್ ಪ್ಲೇಸ್. Correct. ಬಟ್ ಇನ್ ಇಂಡಿಯಾ ಒನ್ ಪರ್ಸನ್ ಒನ್ ರಿಲಿಜಿಯನ್. Sorry? ಇನ್ ಇಂಡಿಯಾ ಒನ್ ಪರ್ಸನ್ ಒನ್ ರಿಲಿಜಿಯನ್. ಕರೆಕ್ಟ್. ಅಕಾರ್ಡಿಂಗ್ ಟು ಶ್ರೀ ನಾರಾಯಣ ಗುರು ಇನ್ ಇಂಡಿಯಾ, ಒನ್ ಪರ್ಸನ್ ಒನ್ ರಿಲಿಜಿಯನ್. Excuse me? ಏನಮ್ಮ? ಏನಮ್ಮ, ನಮಗೆ ದರ್ಶನ ಸಿಕ್ಕಿದೆ. ಕರ್ತರದ್ದು ಆ ದೇವರ ಯೆಹೋವ ಕೈಗಳು, ಆ ದಿವ್ಯ ಕೈಗಳು, ಅವರ ಕೈಗಳ ಆ ದಿವ್ಯ ಸ್ಪರ್ಶಗಳು ನಿನ್ನ ಸ್ಪರ್ಶಿಸುತ್ತಿದೆ. ಏನಮ್ಮ? ನಿನ್ನಿ ಒಳ್ಳೆತನದಿಂದ ಆ ಪಾಪಿಗಳೆಲ್ಲ ಸಿಕ್ಕಾಕೊಂಡಿದ್ದಾರೆ. ನೀನ್ 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 ಮಾಡಿರೋದು ನಿಜವಾಗ್ಲೂ ಒಳ್ಳೆ ಕೆಲ್ಸ. ಬೇಕಿತ್ತ ಇದೆಲ್ಲ? ನೀನ್ ಮಾತಾಡಿದ್ದಕ್ಕೆ ನೋಡು ಹೇಗೆಲ್ಲ ಆಯ್ತು. ನಿನ್ ಹತ್ರನೇ ಮಾತಾಡ್ತಿರೋದು. ಪೊಲೀಸ್ರ ಹತ್ರ ನಿಜ ಹೇಳಿ ಎಲ್ರನ್ನೂ ಮಧ್ಯ ರಸ್ತೆಯಲ್ಲಿ ನಿಲ್ಸಿದ್ಯಾ. ನಿನ್ಗೇನ್ ಮದ್ವೆ ಆಗಿದ್ಯಾ ಅಥವಾ ಇಲ್ವಾ? ಏಯ್ ಮುದ್ಕಿ, ಸುಮ್ನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಮುಖ ನೋಡು. ನೀವು ಬಂದ್ರಿ. ಜರುಕಳಮ್ಮ ಸ್ವಲ್ಪ. ಏನಮ್ಮ ಇದ್ ತಗೋ. ಸಂತೋಷ ತಾನೇ? ಅಮ್ಮ, ಬಸ್ ಹೋಯ್ತಲ್ಲಪ್ಪ. ಹೇಯ್, ಯೋ ಬರ ಇಲ್ಲಿ. ಇಷ್ಟೊತ್ತಲ್ಲಿ ಯಾವಳು ಸಿಗ್ತಾಳೆ ಅಂತ ಅಲಿತಾ ಇದೆಯಾ? ಸರ್, ನಾನು ಗಾಂಧಿ ಬಸ್ಸು ಕ್ಲೀನರ್ ಸರ್. ನಮಸ್ಕಾರ ಸರ್. ಅದೇ ಬೇಕಾಗಿತ್ತು. ನೀನು ಕ್ಲೀನರ್ರಾ ಓನರ್ರಾ ಅನ್ನೋದು ನಮಗೆ ಗೊತ್ತು. ಎಲ್ಲೇ? ಏನು ಸರ್? ಎಲ್ಲ ಅವರಿಬ್ಬರು ಲೈ. ಹೇಳು ಸರ್. ಅವ್ನು ತಪ್ಪಿಸ್ಕೊಂಡು ಹೋದ ಸರ್. ಅವ್ನು ಹೋಗೋವರೆಗೂ ನೀನೇನು ಗೆಣಸ್ಕೇಳ್ತಿದ್ದ? ಸರ್, ಅವ್ನು ಹಿಡ್ಕೊಳಕ್ ಟೈಮ್ ಸಿಗ್ಲಿಲ್ಲ ಸರ್. ಅದಕ್ಕಿಂತ ಮೊದಲೇ ತಪ್ಪಿಸ್ಕೊಂಡು ಓಡ್ ಹೋದ ಸರ್. ಲೈ, ಆ ಬಸ್ಸು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಅಥವಾ ನಿಲ್ಸಲೈ? ಅದಿಲ್ಲೇ ಸರ್ ನಿಂತ್ಕೊಂಡಿದೆ. ಎಲ್ಲೋ ಜನ್ಮದ ಜೋಡಿ? ಯಾವ ಜೋಡಿ ಸರ್? ಕೊಂದಾಕ್ಬಿಡ್ತೇನೆ. ಕೇಳಿದಕ್ಕೆ ಹೇಳಂದ್ರೆ ಎಲ್ಲೋ ಗಂಡಸು ಹೆಂಗಸು? ಸರ್, ನಾ ಬಸ್ಸಲ್ಲಿ ಕ್ಲೀನರ್ ಸರ್. ಸರ್, ಅದು ನನಗೇನು ಹೊಡೆದು ಕೊಂದು ಹಾಕ್ಬಿಡ್ತೀನಿ. ಗಾಂಧಿ ಟ್ರಾವೆಲ್ಸಿಂದ ಬರುವಾಗ ದಾರಿಲಿ ಇಬ್ರು ಹತ್ಕೊಂಡ್ರು ತಾನೆ? ಹತ್ತಿದ್ರು. ಎಲ್ಲಿ? ಅವರ ಬಸ್ಸಲ್ಲೇ ಇದ್ದಾರೆ ಸರ್. ಬಸ್ಸಲ್ಲ? ಅದು ಏನಂದ್ರೆ ಡ್ರೈವರ್ ವಾಶ್ರೂಮ್ಗಂತ ನಿಲ್ಲಿಸ್ದ. ಡ್ರೈವರ್ ನಿಲ್ಲಿಸಿದ್ಮೇಲೆ ಅವ್ರಿಬ್ಬರನ್ನ ಗಾಡಿ ಒಳಗೆ ಹತ್ತಿಸಿದ್ರು. ಅವಾಗ ನಾನು ಆಗಲ್ಲ ಅಂತ ಹೇಳಿದಾಗ ನನಗೆ ಇಲ್ಲೇ ಬಿಟ್ಬಿಟ್ಟು ಅವ್ರ ಬಸ್ಸಲ್ಲಿ ಹಂಗೆ ಹೋಗ್ಬಿಟ್ರು ಸರ್. ಅವ್ರದ್ದೆಲ್ಲ ಒಂದು ಟೀಮ್ ಸರ್. ಏನು ಹೊಸ ಕತೆ ಹೇಳ್ತಾ ಇದೆಯಾ? ಡ್ರೈವರ್ ಈ ಥರ ಹೇಳಿಲ್ವಲ್ಲ ಸರ್. ಅವನು ಕಳ್ಳ ಆಗಿದ್ದಕ್ಕೆ ತಾನೇ ಇಳಿದು ಓಡೋಗಿದ್ದು. ಆ ಹೆಂಗಸು ಅದೇ ಥರ ಹೇಳಿದ್ಲು. ಒಂದು ವೇಳೆ ನೀವು ಹುಡುಕ್ತಾ ಇರೋ ಹುಡುಗಿ ಅವಳೇ ಆಗಿರ್ಬೋದಲ್ವಾ? ಟ್ರಾವೆಲ್ಸ್ ಅವ್ರು ಕೊಡು ಅಂತ ಕೊಟ್ಟರು. ಆಹಾ, ಏನು ಗಾಡಿ ಇಲ್ಲೇ ನಿಂತ್ಕೊಬಿಟ್ಟಿದೆ. ಯಾರು ಕಾಣಿಸ್ತಿಲ್ವೇ? ಡ್ರೈವರ್ ಎಲ್ಲೋದ? ಕ್ಲೀನರ್ ಎಲ್ಲೋದ?
ಯಾರು ಗಾಡಿ ಒಳಗೆ ಕೂತ್ಕೊಂಡಿದ್ದೀರಾ ಫ್ರೆಂಡ್ಸ್? 5 ಸೀಟ್ ಖಾಲಿ ಇದೆ ನಮ್ಮ ಗಾಡೀಲಿ. ಯಾರಾದರೂ ಬರ್ತೀರಾ? ಹಾಂ, ನಾನು ಬರ್ತೀನಿ. ಪ್ಲೀಸ್. ಹಾಂ, ನೀವು ಹೋಗಿ ಹತ್ತಿ, ನಾನು ಬರ್ತೀನಿ. ಅಪ್ಪ, ತಪ್ಪಿಸ್ಕೊಂಡ್ಬಿಟ್ಟೆ. ಏನಾಯ್ತು ಅವನಿಗೆ? ಯಾರಾದರೂ ಬರ್ತೀರಾ? ಸ್ಪೆಷಲ್ ಆಫರು, ಇಲ್ಲಿಂದ ಟಿಕೆಟ್ ಕೊಟ್ಟರು ಸಾಕು. ಏನು ದೊಡ್ಡ ಅಂಬಾನಿ ಆಫರ್ ಕೊಡ್ತಾನಂತೆ. ಬೇಗ ಫಾರಿನ್ ಅವರೇ, ನಾನು ಹೊರಡ್ತೀನಿ. ಮೀ ಗೋಯಿಂಗ್ ಮೈ ಪೀಪಲ್. ಐ ಕುಡ್ ಕಮ್ ಟು ಬಟ್ ಮೈ ಲಗೇಜಸ್ ಅಂಡರ್ ದ ಬಸ್. ಸ್ವಾಮಿ ಶರಣ. ಬಾಯ್. ಟೈಮ್ ಆಗ್ತಿದೆ, ಯಾರಾದ್ರೂ ಇದ್ದೀರಾ? ಸರಿ, ನಾನು ಹೊರಡ್ತೀನಿ ಸರ್. ಹತ್ಕೊಳ್ಳಿ. ಬರ್ತೀನಿ. ಹಾಗಾದ್ರೆ ಸರಿ. ಯೋ, ಗಾಡಿ ನಿಲ್ಸಯ್ಯ. ಹತ್ತಿ ಹತ್ತಿ, ಬೇಗ ಹತ್ತಿ, ಬೇಗ ಹತ್ತಿ. ಹೋಗು ಹೋಗು ಹೋಗು. ಯೋ, ಗಾಡಿ ನಿಲ್ಸಯ್ಯ, ಗಾಡಿ ನಿಲ್ಸಯ್ಯ. ಯಾರು ಹೋಗೋ ಆಗಿಲ್ಲ. ಸರ್ ಹತ್ರ ಏನಪ್ಪ ಹೇಳೋದು? ಎಲ್ಲರೂ ಪ್ರಾರ್ಥನೆ ಮಾಡಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆಯಿಂದ ತೀರದೇ ಇರೋ ಕಾಯಿಲೆಗಳು ಯಾವುದೂ ಇಲ್ಲ. ವಿಶ್ವಾಸದ ದಾರಿಯಲ್ಲಿ ನಡೆಯಬೇಕು. ದೇವರನ್ನು ಪ್ರಾರ್ಥಿಸುವ ದಾರಿ ಎಲ್ಲವನ್ನೂ ಸುಗಮವಾಗಿ ಮಾಡುತ್ತದೆ. ಲೈ ಕ್ಲೀನರ್, ಚೆನ್ನಾಗಿ ಓಡಿಸ್ತೀಯಾ? ಏನು ಸರ್? ಬಸ್ ಓಡಿಸ್ತೀನಿ ಸರ್. ಅವರಿಬ್ರು ಸಿಗೋವರೆಗೂ ನೀನು 1ಕ್ಕೆ 2ಕ್ಕೆ ಹೋಗಂಗಿಲ್ಲ. ನನ್ನ ಜೊತೆಗೆ ಇರಬೇಕು. ಸರಿ ಸರ್. ಹಲೋ ಹಲೋ ಸರ್. ಡ್ರೈವರ್ ಸಿಕ್ಕದ್ನಾ? ಇನ್ನೊಂದು ಬಸ್ಸಲ್ಲಿ ಸ್ವಲ್ಪ ಜನ ಹೋದ್ರು ಸರ್. ಏನು? ಇನ್ನೊಂದು ಬಸ್ ಬಂದು ಸ್ವಲ್ಪ ಜನ ಕರ್ಕೊಂಡು ಹೋದ್ರು ಸರ್. ನಾನು ಏನ್ ಮಾಡ್ಲಿ ಸರ್? ನೀನು ಆ ಬಸ್ ಹತ್ಕೊಂಡು ಹೋಗೋ ತಾನೆ? ಸರ್, ನಾನು ಬರೋದ್ರೊಳಗೆ ಹೋಗಿ ಯಾವುದೋ ಬಸ್ ಬಂತಂತೆ, ಹತ್ಕೊಂಡಂತೆ ಹೋದ್ನಂತೆ. ಯಾವ ಬಸ್ಸು ಸರ್? ಯಾವ ಬಸ್ ಬಂದ್ರೆ ನಿನಗೇನಲ್ಲ? ನನಗೆ ಬೇಕಾಗಿರೋದು ಅವರಿಬ್ಬರು. ಅವ್ರನ್ನ ಬಿಡಬೇಡಿ ಸರ್. ಸ್ಟ್ರಿಕ್ಟಾಗಿ ವಿಚಾರಿಸಿ, ಖಂಡಿತವಾಗ್ಲೂ ಬಾಯಿ ಬಿಡ್ತಾರೆ. ಸರ್? ಎಸ್ ಸರ್. ಸರ್, ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟೇ ಸರ್. ಅಷ್ಟೊತ್ತಲ್ಲ ಆಗಲ್ಲ ಸರ್, ಬೇಗ ಹಿಡಿದು ಬಿಡ್ತೀವಿ ಸರ್. ಓಕೆ ಸರ್. ಸರ್, ದೊಡ್ಡ ಸರ್, ಸರ್ 2021 ಸರ್. 2021 ಸೀಟ್.
ಸರ್ ನಾವೇನು ಮಾಡ್ಲಿಲ್ಲ. ಇಳೆ ಇಳೆ ಇಳೆ. ಹೇಯ್ ಸರ್, ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡು. ಸರಿ ಸರ್, ಬ್ಯಾಗ್ ಕೊಡು. ಏನು ಕೂತ್ಕೊಳ್ಳೆ ಸರ್. ಆ ಬ್ಯಾಗ್ ತೆಗಿಯ. ಸರಿ ಸರ್. ಇವ್ರ ಬ್ಯಾಗೆಲ್ಲ ಮುಟ್ಬೇಕು ನಾನು. ಸರ್. ಏಯ್ ಸರಿ ಸರ್. ಇವರಿಬ್ಬರನ್ನು ಜೀಪ್ಗೆ ತಾಕೋ. ಬರಮ್ಮ. ಏನ್ ಸರ್ ಇದು? ಬಾ ಅಂದ್ರೆ ಬನ್ನಿ ಬನ್ನಿ, ಬೇಗ ಬನ್ನಿ. ನಡೆ. ಸರ್ ಪ್ಲೀಸ್ ಸರ್, ಮೆಡಿಕಲ್ ಅಲೌಡ್ ಸರ್. ಮೆಡಿಕಲ್ ಅಲ್ಲ, ಕಾನೂನು ಮಾತಾಡ್ತೀಯ. ಸರ್ ನೀವು ಹೀಗೆ ಮಾಡಂಗಿಲ್ಲ ಸರ್. ಸರ್ ಯು ಕಾಂಟ್ ಡೂ ದಿಸ್ ಸರ್. ಏನ್ ಸರ್ ಅನ್ಕೊಂಡಿದ್ದೀರಾ? ಅವ್ರು ಬೆಳಗ್ಗೆ ಈ ಬಸ್ಸಲ್ಲೇ ಬರ್ತಾ ಇದಾರೆ ಸರ್. ಹೀರೋನ ನೀನು ಏನು ಗುರಾಯಿಸ್ತೀಯ? ಬರ ಬಾರೋ ನನ್ನ ಮಗನ, ಬರೋ. ಸರ್ ಬಾರೋ ನನ್ನ ಮಗನೇ. ಏಯ್ ಇವನು ಜೀಪಲ್ಲ ತಾಕೋ. ದೊಡ್ಡ ಹೀರೋ ಅವನು. ಹೇ ಗಾಯ್ಸ್, ವಾಟ್ಸ್ ಗೋಯಿಂಗ್ ಆನ್? ಬಾಯಿ ಮುಚ್ಚೋ ಬಿಳಿಜಿರ್ಲೆ. ಸರ್ ಇವ್ನು ಹಿಡಿದು ಒಳಗಡೆ ಹಾಕ್ಬಿಡೋಣ ಸರ್, ಒಳ್ಳೆ ಮೀಡಿಯಾ ಕವರೇಜ್ ಆಗುತ್ತೆ ಸರ್. ಏಯ್ ನಾವ್ ಯಾವತ್ತಾದ್ರೂ ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿದ್ದೀವಿ ಸರ್? ನಮಗೆ ವಿಡಿಯೋ ಮುಖ್ಯನೇನು? ಇಲ್ಲ ಸರ್. ಸರ್ ಒಂದು ಸ್ಮಾಲ್ ಪ್ರಾಬ್ಲಮ್ ಐ ಸಾಲ್ವ್ಡ್, ನೋ ವರೀಸ್. ನಡೆಯ ನಡೆಯಲ್ಲ. ಏಯ್ ತಗೊಳ, ಭದ್ರವಾಗಿದ್ದಾನೆ. ನಡಿಯಮ್ಮ ಬೇಗ. ಏಯ್ ನಡಿ. ನಡಿಯಮ್ಮ, ಏನು ನೋಡ್ತಾ ಇದೆಯಾ? ಬೇಗ ಬೇಗ ನಡಿ. ಎಲ್ಲ ತಪ್ಪಿಸ್ಕೊಂಡು ಓಡ್ತಾ ಇದ್ಯಾ ನೀನು? ಇಷ್ಟು ಜನ ಪೊಲೀಸವರಿದ್ದೀವಿ. ಕೈ ಕಾಲು ಮುರಿದಾಕ್ರೋ ಹಿಡ್ದು. ಎದ್ದೇಳಮ್ಮ, ಎದ್ದೇಳು. ಹೈ ಕಟ್ಟಾಕ್ರೋ ಕೈನ. ಸರ್ ಹಚ್ಚರ ಒಳಗೆ. ಸರಿ ಸರ್. ಲಿಬ್ರಲ್ ಅಂತೆ, ಹೊಸದಾಗಿ ಉಟ್ಕೊಂಡ್ಬಿಡ್ತಾಳೆ. ಇದೆಲ್ಲ ಬೇಕಾ ಇವಳಿಗೆ? ಏಯ್ ತಲೆ ಕೆಡ್ಸ್ಕೊಂಬೇಡ. ಇವಳಿಗೆ ಹೇಳೋದಕ್ಕೆ ಕೇಳೋದಕ್ಕೆ ಮನೇಲಿ ಯಾರೂ ಇಲ್ವಾ? ಹಾಳಾಗೋಗ್ತಾಳೆ. ಹೆಣ್ಮಕ್ಳು ಹೇಗಿರ್ಬೇಕಂತ ಗೊತ್ತಾಗಲ್ವಾ? ಹೇಳಿದ ಮಾತನ್ನ ಸ್ವಲ್ಪನೂ ನೀನು ಕೇಳೋದಿಲ್ಲ. ನೋಡೋದಕ್ಕೆ ಆ ಥರ ಅನ್ಸೋದೇ ಇಲ್ವಲ್ಲ. ಏನು ಹೇಳಕ್ಕಾಗುತ್ತೆ? ಇವಳು ಈ ರೀತಿ ಮಾಡೋದ್ರಿಂದ ಬೇರೆಯವರು ಕಷ್ಟ ಅನುಭವಿಸ್ಬೇಕಾಗತ್ತೆ. ಒಳ್ಳೆ ಹುಡುಗಿ. ಇದೆಲ್ಲ ಕಾಸು ಕೊಟ್ಟು ಜೀವನನ ಹಾಳು ಮಾಡ್ಕೊಳೋಂತಹ ವಿಷಯ ಎಲ್ಲನೂ ಗಿಮಿಕ್ಸೆ. ಅರೆ ಏನಾಯ್ತು? ಅವಳನ್ನ ಏಕೆ ಹಿಡ್ಕೊಳಕ್ ಹೋದ್ರು? ಅವಳು ಅವಾಗಿಂದ ಬಸ್ಸಲ್ಲೇ ಇದ್ಲಲ್ಲ. ಹಿಂದೆ ಮುಂದೆ ಗೊತ್ತಿಲ್ದರೆ ಏನೂ ಮಾತಾಡಕ್ ಹೋಗ್ಬೇಡ, ಸರಿ ತಾನೆ? ಅವಳು ಮುಂಚೆದಿಂದ ಬಸ್ಸಲ್ಲಿ ತಾನೇ ಇದ್ಲು. ದಿಸ್ ಇಸ್ ಟೋಟಲಿ ಅನ್ಬಿಲೀವಬಲ್. ಹಾಗಂದ್ರೆ Je sais pas ce qui s'est passé, mais franchement c'était nul quoi, c'est incroyable. Mais c'est qui ce type d'ailleurs? C'est étrange. Franchement ce voyage, oh c'est bizarre. ಏನೆಲ್ಲ ಅಭಿಪ್ರಾಯಗಳು, ಎಷ್ಟೆಲ್ಲ ಜನಗಳನ್ನ ನೋಡಿದೆ. ಎಲ್ಲ ದೇವರಿಚ್ಛೆ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಹಾಂ, ನಿನ್ನ ಫೋನ್ ನಂಬರ್ ಕೊಡು, ನನ್ನ ಕರೆದಾಗ ಬರಬೇಕಾಗುತ್ತೆ. ಸರಿ ಸರ್. ಹಾಂ ಹೇಳು. ನೋಟ್ ಮಾಡ್ಕೊಳ್ಳಿ ಸರ್. 850 999 644 5. ಓಕೆ.
ಜೀವ ನಂಬರ್ ಸರ್. ಹಾಂ ಸರಿ. ಏನು ಹಿಂಗೆ ನೋಡ್ತಿದ್ದೀರಾ? ಏನು ನೋಡ್ತಿದ್ದೀರಾ? ಬೇಗ ಗಾಡಿ ಹತ್ತಿ. ಮುಂದಿನ ಕತ್ತೆನ ಗಾಡೀಲಿ ಹೇಳ್ತೀನಿ. ಹತ್ತಿ ಬೇಗ ಹತ್ತಿ. ಟೈಮಿಲ್ಲ ಹತ್ತಿ. ನಾನೇ ಗಾಡಿ ಓಡಿಸೋದು ಇವಾಗ. ಹಾಂ ಹತ್ತಿ ಬೇಗ. ಹತ್ಕೊಳ್ಳಿ. ಇದ್ದಿದ್ದಂಗೆ ಹೇಳೋ ನಾನು ಬುದ್ಧಿವಂತ ಉಪ್ಪಿ ಫ್ಯಾನು. ಅಯ್ಯೋ ನನ್ನ ಗಾಡಿ. ಏನೋ ಆಗಿದೆ ಇಲ್ಲಿ? ಎದ್ದಾಳಯ್ಯ. ಒಳಗೆ ಹೋಗಿ ನೋಡ್ರಯ್ಯ. ಸರಿ ಸರ್. ಇದನ್ನ ಅವನ ಒಳಗೆ? ಇಲ್ಲ ಸರ್. ಅಯ್ಯೋ, ಇಮಿಡಿಯೇಟ್ ಆಗಿ ಪಾಲಕ್ಕಾಡ್ ಸ್ಟೇಷನ್ಗೆ ಫೋನ್ ಮಾಡು. ಸರಿ ಸರ್. ಗಾಂಧಿ ಬಸ್ನ ನಿಲ್ಸೋಕೆ ಹೇಳು ಇಮಿಡಿಯೇಟ್ ಆಗಿ. ಸರ್ ಬನ್ರಿ ಇಲ್ಲಿ, ಬನ್ರಿ. ನನ್ನ ಮಕ್ಕಳು ನನ್ನ ಹತ್ರನೇ ಆಟ ಆಡ್ತೀರ. ಹಲೋ. ಹೇ, ನಿಮ್ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ನನ್ನಿಂದ ಬಚಾವಾಗಕ್ಕಾಗಲ್ಲ. ಪೊಲೀಸ್ ಅವ್ರ ಹತ್ರನೇ ಆಟ ಆಡ್ತೇನೆ. ನೀನು ಮಾಡ್ತೇನೆ ನಿನಗೆ. ದೇವ್ರೆ, ನಿಜ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಬರೀ ಕಳ್ಳರೆ ತುಂಬಿಕೊಂಡಿದ್ದಾರೆ. ಆಟ ಆಡಿಕೊಂಡು ಮನೇಲಿರಬೇಕಾದ ಹೆಣ್ಮಕ್ಳು ವೇಷ ಹಾಕೊಂಡು ನಾಟಕ ಮಾಡ್ತಿರೋದಕ್ಕೆ ಈ ಥರ ಆಗಿರೋದು. ಇವರೆಲ್ಲ ಯಾವ ಥರ ವೇಷ ಹಾಕ್ತಾರಂದರೆ ದಾಡಿ ಮೀಸೆ ಬಿಟ್ಕೊಂಡು ಗಂಡು ಯಾವುದು ಹೆಣ್ಣು ಯಾವುದು ಅಂತ ಒಂದು ಅರ್ಥ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ದೇಶಕ್ಕೂ ಒಂದು ಸಂಸ್ಕೃತಿ ಇದೆ. ಬಿಡಲೇಬಾರದಮ್ಮ ನಮ್ಮ ನಿಯಮ ಬಾ. ಕೆಡಲೇಬಾರದಮ್ಮ ಮನುಷ್ಯ ಪ್ರಜ್ಞೆಯು. ಸಲ್ಲದು ಎಂದಿಗೂ ಸಲ್ಲದಮ್ಮ ಕ್ರೂರ ಕಾಮವು. ಬಿಡಲೇಬಾರದಮ್ಮ ಈ ಮನುಷ್ಯನ. ಗಲುವ ಇಂದು ಇಳಿಸುವೆ. ಮಹಿಳೆ ಅಂದ್ರೆ ಏನು ಅಂತ ನಿನಗೆ ತೋರುವೆ. ನಿನ್ನಲ್ಲಿ ಇರುವ ದರ್ಪವನ್ನು ಇಂದು ಸುಟ್ಟು ಹಾಕುವೆ. ನಿನ್ನೆಲ್ಲೇ ಹೋದ್ರು ಬಿಡದೆ ನಿನ್ನ ಮಟ್ಟ ಹಾಕುವೆ. ಕೈಗೆ ಸಿಕ್ಕ ನಿನ್ನ ಇಂದು ಸುಮ್ಮನೆ ಬಿಡುವ ಮಾತ್ರ ಇಲ್ಲ. ತುಂಡು ತುಂಡು ಮಾಡಿ ನಿನ್ನ ನಾಲಿಗೆ ಸುಯುವೆ. ಬಿಡೆನು ನಿನ್ನ ಬಿಡೆನು ನಾ. ಬಿಡೆನು ನಿನ್ನ ಬಿಡೆನು ನಾ. ಬಿಡೆನು ನಿನ್ನ ಬಿಡೆನು ನಾ. ಬಿಡೆನು ನಿನ್ನ ಬಿಡೆನು ನಾ.
ಮನದ ದರ್ಪ ಮನದ ದರ್ಪ ಕಾಮದರ್ಪ ಕಾಮದರ್ಪ ಕ್ರೋಧ ದರ್ಪ ಕ್ರೋಧ ದರ್ಪ ಲೋಭ ದರ್ಪ ಲೋಭ ದರ್ಪ ಮೋಹ ದರ್ಪ ಮೋಹ ದರ್ಪ ಮತದ ದರ್ಪ ಮತದ ದರ್ಪ ಮತ್ಸರ ದರ್ಪ ಮತ್ಸರ ದರ್ಪ ಒಟ್ಟಾರೆ ಮಾಡಲೇನೆ ಇಂದು ಚಿಂದಿಯ ಓ ದ್ರೋಹಿಯೇ ಪರಮ ಪಾಪಿ ನಿನ್ನ ನಿನ್ನ ರಕ್ತ ಕುಡಿಯವೆ ಬಿಡಲೇಬಾರದು ಬಿಡಲೇಬಾರದಮ್ಮ ನಮ್ಮ ನಿಯಮವ ಕೆಡಲೇಬಾರದಮ್ಮ ಮನುಷ್ಯ ಪ್ರಜ್ಞೆಯು ಸಲ್ಲದು ಎಂದಿಗೂ ಸಲ್ಲದಮ್ಮ ಕ್ರೂರ ಕಾಮವು ಬಿಡಲೇಬಾರದಮ್ಮ ಈ ಮನುಷ್ಯನ ಎಂಬ ಗರ್ವ ಬಹಳ ಕೆಟ್ಟದು ಆ ದ್ವೇಷಕ್ಕೆ ಗಿಡವು ಹುಟ್ಟದು ರಕ್ತಕ್ಕೆ ಕೊನೆಯ ಹಾಡದು ಶತ್ರು ಎಂಬ ಬೆಂಕಿಯು ಎಂದು ಎಲ್ಲಿಯ ಹಾರದು ಒಡಲಲ್ಲುರಿಯ ಬೆಂಕಿ ಇಂದು ನಿನ್ನ ಸುಟ್ಟಿದೆ ಬಿಡೆನು ನಿನ್ನ ಬಿಡೆನು ನಾ ಬಿಡೆನು ನಿನ್ನ ಬಿಡೆನು ನಾ ಬಿಡೆನು ನಿನ್ನ ಬಿಡೆನು ನಾ ಬಿಡೆನು ನಿನ್ನ ಬಿಡೆನು ನಾ ಪುರುಷ ನಿನ್ನ ಗರ್ವ ಇಳಿಸಿ ಮಹಿಳೆ ಏನು ಅಂತ ತೋರಿ ದರ್ಪವನ್ನು ಸುಟ್ಟು ಹಾಕಿ ಎಲ್ಲೇ ಹೋದ್ರು ಮಟ್ಟ ಹಾಕಿ ನಿನ್ನ ಬಿಡೆನು ನಾ ನೀನೇನೆ ಮಾಡಿದರು ನೀ ತಪ್ಪು ಮಾಡಿದರೆ ನಾನು ಬಿಡುವುದಿಲ್ಲವೇ ನಾನು ಎಂದಿಗೂ ಬಿಡುವುದಿಲ್ಲವೇ